ब्रह्मादिभ्यो ब्रह्मविद्या संप्रदायकर्तृभ्यो सर्वेभ्यो नमो सर्वोपप्लवरहितप्रज्ञानकलप्रत्यगर्थो ब्रह्मीवाहमस्मि यस्मृतिपुराणानाम् आदिगिं करुणादिगिं नमामि भगवत्पादं शङ्करं लोकशङ्करं शङ्कराचार्यं केशवं वादराजगतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामुनिं वेदवेदान्ततारण्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रपदाश्रयं सद्गुरुं दत्ताकारं समाश्रये श्रीश्रीरचिदानन्दसरस्वती महासद्गुरुभ्यो नमः। अचीहि भगवो ब्रह्म इदानीं योगिनः आहारादि नियमः उच्यते अदेना इदानीं योगिनः आहारादि नियमः उच्यते ಈಗ ಈ ಮುಂದಿನ ಶ್ಲೋಕಗಳಿಂದ ಯೋಗಿಯಾದವನಿಗೆ ಆಹಾರ ನಿದ್ರೆ ವಿಹಾರ ನಡೆನುಡಿ ಇವುಗಳ ವಿಚಾರ ಹೇಳ್ತೀವಿ ಅಂತ ಇದ್ದಾರೆ. ಅದು ಹೇಗಿರ್ಬೇಕು, ಎಷ್ಟು ತಿನ್ಬೇಕು, ಎಷ್ಟೊತ್ತು ಮಲಗಬೇಕು, ಎಷ್ಟೊತ್ತು ಎಚ್ಚರಾಗಿರ್ಬೇಕು, ಹೇಗೆ ನಡ್ಕೊಂಡು ಓಡಾಡ್ಬೇಕು ಅದೆಲ್ಲ ಹೇಳ್ತೀವಿ ಅಂತ ಇದ್ದಾರೆ. ಯೂನಿವರ್ಸಲ್ ಹೇಳ್ತಾರೆ, ಒಂದು ಜನಾಂಗಕ್ಕೆ ಹೇಳುವಂಥದ್ದಲ್ಲ. ನಾತ್ಯಶ್ನತಸ್ತು ಯೋಗೋಸ್ತಿ ನಚೈಕಾಂತಮನಶ್ನತಃ नात्यश्नतस्तु योगोऽस्ति न चैकान्तमनश्नतः ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ न जातिः स्वप्नशीलस्य जाग्रतो नैव चार्जुन नात्यश्नतस्तु योगोऽस्ति न चैकान्तमनश्नतः न चातिः स्वप्नशीलस्य जाग्रतो नैव चार्जुन न अत्यश्नतः अत्यश्नतः तु योगः अस्ति न च एकान्तमनश्नतः एकान्तम् अश्नतः अनश्नतः न च अतिस्वप्नशीलस्य जाग्रतः न एव च अर्जुन. ನಾ ಅಂದ್ರೆ ಅತ್ಯಷ್ಟತಸ್ತು ಯೋಗ ನಾಸ್ತಿ ಅಂತ. ಅತಿಯಾಗಿ ತಿನ್ನುವವರಿಗೆ ಯೋಗ ದಕ್ಕಲ್ವಂತೆ. ಅತಿಯಲ್ಲಿ ಯಾವ್ದಕ್ಕೆ ಅತಿ, ಎಷ್ಟಾದ್ರೂ ಅತಿ. ಒಬ್ಬೊಬ್ರಿಗೆ ಒಂದೊಂದು ಇದಾಗತ್ತಲ್ಲ, ಅತಿ ಇದೆಯಲ್ಲ. 10 ವರ್ಷದ ಮಗು ಒಂದು ಹಂತ ತಿನ್ನತ್ತೆ, 20 ವರ್ಷದ ಒಬ್ಬ, 30 ವರ್ಷದ ಅವರೆಲ್ಲ 20 ವರ್ಷದವ್ರಿಗೆ ಒಬ್ಬೊಬ್ರು ಒಂದೊಂದು ತಿಂತಾರೆ. 20 ವರ್ಷದಲ್ಲ ಒಂದೇ ತರ ತಿನ್ನಲ್ಲ. ಎಷ್ಟು ತಿಂದ್ರೆ ಅತಿ, ಎಷ್ಟು ತಿಂದೆ ಹೋದ್ರೆ ಅತಿ ಅಲ್ಲ. ಇದು ಹೆಂಗ್ ತೀರ್ಮಾನ ಮಾಡುವ? ಅತಿಯಾಗಿ ತಿನ್ನೋನು ಯೋಗ ಇಲ್ಲ ಅಂತ ಪರಮಾತ್ಮ. ಯಾವ್ದಾದ್ರೂ ಅತಿ, ಎಷ್ಟಾದ್ರೂ ಅತಿ, ಹೇಗತಿ ಅಂತ ಅಂದ್ರೆ ಅದಕ್ಕೆ ಅವರವರ ಹೊಟ್ಟೆಗೆ ಅಳತೆ ಏನಿದೆ ಅದರ ಲೆಕ್ಕದಲ್ಲಿ ಅದು ಹೊಟ್ಟೆ ಬೀರದಂಗೆ ಊಟ ಮಾಡಿದ್ರೆ ಅತಿ ಆಯ್ತು. ಎಲ್ಲರೂ ಅವರವ್ರ ಹೊಟ್ಟೆಗೆ ಅರ್ಧವನ್ನೇ ಊಟ ಮಾಡ್ಬೇಕಂತೆ. ಅರ್ಧ ಊಟ ಮಾಡಿ ಅರ್ಧ ಕಾಲ್ ಭಾಗ ನೀರನ್ನು ತುಂಬಿ ಕಾಲ್ ಭಾಗ ಗಾಳಿ ಬಿಡಬೇಕು. ಅದೇ ಕೆಲವು ಜನ ಇಷ್ಟೇ ಸಾಕೊಂಡ್ಬೋದು, ಇಷ್ಟು ಸಾಕೊಂಡ್ಬೋದು. ಅದು ಅವ್ರವ್ರು ಅಷ್ಟೇ. ಇಷ್ಟು ಮಾಡಿದ್ರೆ ಅತೀತ ಆಗೋಲ್ಲ. ಅವ್ರ ದೇಹಕ್ಕೆ ಎಷ್ಟು ಬೇಕೋ, ಎಷ್ಟು ಅಭ್ಯಾಸ ಇದೆಯೋ ಅದು ಅದನ್ನ ತಿನ್ಲೇಬೇಕು. ಅವರಿಗೆ ಯಪ್ಪ ಹೊಟ್ಟೆ ಭಾರ ಆಯ್ತು ಆಗಲ್ಲ ಅಂತ ಅಂದ್ಬಿಟ್ರೆ ಅದು ಅತಿ ಆಯ್ತು. ಅವರವರಿಗೆ ತುಂಬಾ ಹೊಟ್ಟೆ ಭಾರ ಆಗ್ಬಿಡ್ತು, ಜಾಸ್ತಿ ಆಗ್ಬಿಡ್ತು ಅಂತ ಅವ್ರಿಗೆ ಅನ್ಸತ್ತಲ್ಲ. ಅವ್ರವ್ರಿಗೆ ಅನ್ಸಿದ್ರೆ ಅದು ಅತಿಯೇ ಹೊರತು ಒಬ್ಬರಿಗೆ ಇನ್ನೊಬ್ರಿಗೆ ಹೋದ್ಕೊಂಡು ಅತಿ ಇದ್ದಲ್ಲ. ನಾನ್ ತಿನ್ನಕ್ಕಿಂತ ಜಾಸ್ತಿ ತಿಂತಾನೆ ಅಂದ್ರೆ ಅತಿ ನನಗೆ ಬರಲ್ಲ. ಹಾಗೆ ಖಾರನೂ ಅಷ್ಟೇ. ಕಟ್ಟೊಂಬ ಲವಣ ಅಷ್ಟು ತೀಖಲ್ಲ. ಖಾರ, ಉಪ್ಪು, ಹುಳಿ ಇತ್ಯಾದಿಗಳು ಅವರವ್ರಿಗೆ ಲೆಕ್ಕ ಹೊರತು ಒಬ್ರದ ಸ್ಕಿಲ್ ಬರಲ್ಲ. ಹಾಗಾಗಿ ಅವರವರ ಹೊಟ್ಟೆಯ ಅಳತೆಗೆ ತಕ್ಕಂತೆ ತಿನ್ನೋದಿದೆಯಲ್ಲ ಅದು ಯಾವುದೂ ಅತಿ ಆಗಲ್ಲ. ಅದನ್ನ ಮೀರಿ ತಿನ್ನೋದೆಲ್ಲ ಅತಿ ಆಗುತ್ತೆ. ಅತ್ಯಷ್ಟತಸ್ತು ಯೋಗ ನಾಸ್ತಿ ಹಾಗೆ ನಚ ಏಕಾಂತಂ ಅನಷ್ಟದ. ಒಂದೊತ್ತು ತಿನ್ನೋದಿಲ್ಲ, ಊಟನೇ ಮಾಡಲ್ಲ ಅಂತ ಹೇಳಿ ಉಪವಾಸ ಇದ್ರೆ ಅವನಿಗೂ ಯೋಗ ದಕ್ಕಲ್ಲ. ಊಟವೇ ಮಾಡದೇ ಇದ್ದವನಿಗೆ ಸುಸ್ತಾಗ್ತಾನೆ, ಮಲಗ್ತಾನೆ ಹೊರತು ಏನು ಯೋಗ ಆಗಲ್ಲ, ದಕ್ಕಲ್ಲ. ಹಾಗೆ ಯುಕ್ತಾಹಾರ ವಿಹಾರ ಹೇಳೋದು. ಮತ್ತೆ ಅತಿ ಸ್ವಪ್ನ ತುಂಬಾ ಮಲಗ್ತಾರೆ, ತಾಮಸ ತುಂಬಾ. ಅಲ್ಲೂ ಅಷ್ಟೇ, ಅವರ ದೇಹಕ್ಕೆ ಕೆಲವು ದೇಹಕ್ಕೆ
6 ಗಂಟೆ ಸಾಕು, ಕೆಲವು ಜನಕ್ಕೆ 7 ಗಂಟೆ ಬೇಕು, ಕೆಲವು ಜನಕ್ಕೆ 8 ಗಂಟೆ ಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ, ದೇಹದ ಪ್ರಕೃತಿ. ಕೆಲವು ಜನಕ್ಕೆ 5 ಗಂಟೆ ಸಾಕು ಅಂತಾರೆ. 5 ಗಂಟೆ ನಿದ್ದೆ, 4 ಗಂಟೆ 5 ಗಂಟೆ ನಿದ್ದೆ ಮಾಡೋರಿದ್ದಾರೆ. 11 ಗಂಟೆ ಮಾಡ್ತಾರೆ, 4 ಗಂಟೆ ಎದ್ದು ಬಿಡ್ತಾರೆ, ಮಗ್ತಾರೆ, ಆಗಲ್ಲ ಇದ್ದಾರೆ. ಅದು ಅವ್ರ ದೇಹ. 11 ಮಲಗಿ 4 ಹೇಳ್ತೀರಾ, 3:45. ಮತ್ತೆ ಮಧ್ಯಾಹ್ನ ಆ ದೇಹ ಪ್ರಕೃತಿ ಅಷ್ಟೇ. ಆದ್ರೆ ಕೆಲವು ನಮಗೆಲ್ಲ ಸಾಮಾನ್ಯ 6-7 ಗಂಟೆ ಬೇಕು. ನಮ್ಗೆ 6 ಗಂಟೆ ಕಮ್ಮಿ ಆದ್ರೆ ಆಗಲ್ಲ. ನನಗೆ ಸಾಮಾನ್ಯ 10:30 ಮಾಡ್ಕೊಂಡ್ರೆ 5:30 ಆಗುತ್ತೆ. ಹೌದಾ? ನಮ್ದು ಆಮೇಲೆ ನಮ್ಮ ಮಧ್ಯಾಹ್ನ ನಿದ್ದೆ ಬರುತ್ತೆ, ಅರ್ಧ ಗಂಟೆ ಬರುತ್ತೆ. ಅನಿವಾರ್ಯ ಇರೋ 4 ಗಂಟೆ ಹೋಗ್ಬೇಕು ಅಂದ್ರೆ ಹೇಳ್ಬೇಕಾಗುತ್ತೆ. ನಾಳೆ 4 ಗಂಟೆ ಎದ್ದು ಹೋಗ್ಬೇಕು ಅನಿವಾರ್ಯ ಅಂದ್ರೆ ಅವಾಗ ಎಬ್ಬಿಸ್ಬೇಕಾಗತ್ತೆ. ಅಲ್ಲ, ಅದು ಹೊರಗೆ ಹೋಗ್ಬೇಕಾದ್ರೆ ಪ್ರಯಾಣ, ಫ್ಲೈಟು ಟ್ರೈನು 5 ಅದು ವಿದೇಶಿ ಫ್ಲೈಟ್ ಎಲ್ಲ ರಾತ್ರಿ ಇರುತ್ತಲ್ಲ ಅವಾಗ. 1 ಗಂಟೆ. ಹೌದಾ? ಬೆಳಗಿನ ಜಾವ 4 ಗಂಟೆ 5 ಗಂಟೆ. ಮತ್ತೆ ಏಕಾಂತ ಮನುಷ್ಯ ಒಂದೊತ್ತು ಚಿನ್ನಲ್ಲ ಅನ್ನೋನಿಗೂ ಆಗಲ್ಲ. ಜಾಸ್ತಿ ನಿದ್ದೆ ಮಾಡುದು ಅದು ಅಷ್ಟೇ. ಜಾಸ್ತಿ ಇರೋದು ಅವರ ದೇಹಕ್ಕೆ ಒಂದು ಸೋಮಾರ ಜನ ಮೈ ಮುರಿಯೋಷ್ಟು ಆಗ್ಬಿಟ್ರೆ ಅದು ಜಾಸ್ತಿ ಆಯ್ತು. ಹಾ, ನಿದ್ದೆ ಆಗಿರುತ್ತೆ, ಅದು ಹೇಳಕ್ ಸೋಮಾರ ಜನ ಮಕ್ಕಳು ಹಂಗೆ ಕಣ್ಮುಚ್ಚಿ ಮಾಡ್ಕೊಳ್ತೀವಿ. ಇನ್ನೂ ಹೊದ್ಕೊಂಡು ಇರ್ತೀರಿ, ಬೆಚ್ಚಗಿದೆ ಚೆನ್ನಾಗಿದೆ ಅಂತ ಹೇಳಿ ಹೊದ್ಕೊಂಡು ಬೆಚ್ಚಗಿರೋದು, ಹೇಳೋದೇ ಇಲ್ಲ, ಮೂದೇವಿಯಾಗಿ ಹಂಗೇ ಮಲಗಿರೋದು. ಎಷ್ಟು ಮುಖ್ಯವಾಗಿ ಅವಸರ ಆಗಿರುತ್ತೆ, ಬಹಿರ್ದೇಶಕ್ಕೆ ಹೋಗ್ಬೇಕು, ಅದು ಕಟ್ಕೊಂಡು ಮಲಗಿರ್ತಾರೆ. ಅದಕ್ಕೆ ಕೆಟ್ಟದು, ಹಂಗೆಲ್ಲ ಮಾಡ್ಬಾರ್ದು. ಜಾಗೃತವಾಗಿ ಯಾವಾಗ್ಲೂ ಮಲಗೋದೇ ಇಲ್ಲ ಅನ್ನೋನಿಗೂ ಆಗಲ್ಲ, ನಿದ್ದೆನೇ ಮಾಡಲ್ಲ. 24 ಗಂಟೆ ಎದ್ಬಿಡ್ತೀನಿ ಇದ್ರೆ ಅವನಿಗೂ ಇದಾಗಲ್ಲ. 1-2 ಗಂಟೆ ಬಲಾತ್ಕಾರ 1-2 ಗಂಟೆ ಮಾಡ್ಕೊಂಡು ಎದ್ಬಿಡ್ತೀನಿ ಇದ್ರೆ ಅದು ಒಳ್ಳೇದಲ್ಲ. ಸಾಮಾನ್ಯ ಆರೋಗ್ಯಶಾಸ್ತ್ರ ಪ್ರಕಾರ 6 ಗಂಟೆ ಅಂತಾರೆ, ಅಂದ್ರೆ ವಯಸ್ಸಿಗೆ, ಅಂದ್ರೆ ಸಾಮಾನ್ಯ 30 ವರ್ಷ ಆದ್ಮೇಲೆ 6 ಗಂಟೆ ನಿದ್ದೆ ಸಾಕು ಅಂತಾರೆ. 7 ಅದು 8 ಆಗತ್ತೆ ನಿದ್ದೆ. ನಾನು HPL ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ಅಮೆರಿಕ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಅಂದ್ರೆ ರಾತ್ರಿ 9:00 ಬೆಳಿಗ್ಗೆ 5:30 ಕೆಲಸಕ್ಕೆ ಲ್ಯಾಪ್ಟಾಪ್ ಬಂದೇನೆ. ಮನೆ 8 ಗಂಟೆ 9:30 ಕೂತ್ಕೊಂಡ್ರ ಬೆಳಿಗ್ಗೆ 5 ಗಂಟೆ ತನಕ. 5 ಗಂಟೆ ಮೇಲೆ ಈಗಾಗಲೇ ವಿಷ್ಣು ಸ್ವಲ್ಪ ಅದಿಲ್ಲ ಹಾಕೊಂಡು ಕಾರು ಆಮೇಲೆ ನಿದ್ದೆ ಮಾಡಕ್ಕೆ ಆಗ್ತದೆ ಇಲ್ಲ, ಈ ಶಬ್ದ ಇರಲಿಲ್ಲ, ಸೊ ನಿದ್ದೆನೇ ಇರ್ತಿಲ್ಲ. ಮತ್ತೆ ಅದೇ ಇದರಲ್ಲಿ ಹಂಗೆ ಹೋಗ್ತಾ ಇದೆ. ಸೊ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಅಲ್ಲ, ಹೆಲ್ತ್ ತುಂಬಾ ಎಫೆಕ್ಟ್ ಆಗುತ್ತೆ. ಒಂದು ಸಮಾಧಾನ ಏನೂ ಇಲ್ಲ, ಕಾನ್ಸ್ಟಿಪೇಷನ್ ಆಗುತ್ತೆ ಎಲ್ಲ. ಡೇ ಟೈಮ್ ಅಲ್ಲಿ ನಿದ್ದೆ ಬರೋದಿಲ್ಲ. ಎಷ್ಟು ಕಡೆ ನಾವು ಕಿರ್ಚೋರು ರೋಡಲ್ಲಿ ಆ ನಿದ್ದೆ, ಇದು ಬಿಸಿ ಟೈಮ್ ಅಲ್ಲಿ ನಿದ್ದೆ ಮಾಡೋದು ಆಗಲ್ಲ. ನಮ್ದು ಬಯಾಲಜಿ ಕ್ಲಾಕ್ ಅಂತಾರೆ, ನಮ್ಗೆ ರಾತ್ರಿ ಹೊತ್ತೇ ನಿದ್ದೆ. ಗೌತಮರು ಯಾಮದ್ವೇಷಾಯಿ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಹೇಳಿದ್ದಾರೆ. ಯಾಮನ 3 ಗಂಟೆ, ಯಾಮದ್ವಯ ಅಂದ್ರೆ 6 ಗಂಟೆ. 6 ಗಂಟೆ ನಿದ್ದೆ ಮಾಡ್ಬೇಕು ಅಂತ ಅವ್ರು ಹೇಳೋದು. 10ಕ್ಕೆ ಮಲಗಿ 4ಕ್ಕೆ ಎಳ್ಬೇಕು ಅಂತ. 4:15 ಅದು ಪರವಾಗಿಲ್ಲ. ನಮ್ಮ ತಂದೆಯವರು 4:15 ಹೇಳೋರು, 4:15. ನಚಾತಿ ಸ್ವಲ್ಪ ಅತಿಯಾಗಿ ನಿದ್ದೆ ಮಾಡುವವನಿಗೂ ದಕ್ಕಲ್ಲ, ಯಾವಾಗ ನಿದ್ದೆನೆ ಮಾಡಲ್ಲ ಅಂತ ಎಚ್ಚರವಾಗಿರುವವನಿಗೂ ದಕ್ಕೋದಿಲ್ಲ. ನಚ ಅತ್ಯಷ್ಟತಃ ನ ಅತ್ಯಶ್ನತಃ ಆತ್ಮಸಂಹಿತಂ ಅನ್ನ ಪರಿಮಾಣಂ ಆತ್ಮಸಂಹಿತಂ ಅನ್ನ ಪರಿಮಾಣಂ ಅತೀತ್ಯ ಅಶ್ನತಃ ಅತ್ಯಶ್ನತಃ ಅತೀತ್ಯ ಅಶ್ನತಃ ಅತ್ಯಶ್ನತಃ ನ ಯೋಗಃ ಅಸ್ತಿ. ನ ಯೋಗಃ ಅಸ್ತಿ. ಅತಿಯಾಗಿ ತಿನ್ನುವನಿಗೆ ಅಂದ್ರೆ ಆತ್ಮಸಂಹಿತ, ಅವರವರಿಗೆ ಹಿಡಿಸುವ, ಅವರವರಿಗೆ ಅವರವರ ಅಳತೆಯಿಂದ ಕೂಡಿರುವ ಅಳತೆ ಇದೆಯಲ್ಲ, ಅದು ಅವ್ರಿಗೆ ಹಿತ. ನನಗೆ ಇಷ್ಟ ಆದ್ರೆ ನನಗೆ ಹಿತಪ್ಪ ಅಂತಂದ್ರೆ ಅಷ್ಟು ಊಟ ಮಾಡು. ಯಾರಿಗೆ ಎಷ್ಟಾದ್ರೂ ಹಿತವಾಗುತ್ತೋ ಅದು ಅವ್ರಿಗೆ ಗೊತ್ತಾಗುತ್ತೆ ಮನಸ್ಸಿಗೆ. ನಂಗೆ ಇವಾಗ ಹಿತ ಆಯ್ತು, ನಂಗೆ ಸಾಕು ಅಂತ. ಸಾಕುವುದಂದ್ರೆ ಸಾಮಾನ್ಯ ಅರ್ಧ ಮುಕ್ಕಾಲ ಹೊಟ್ಟೆ ಆದ್ರೆ ಹಾಕಿಸ್ಬಿಡುತ್ತೆ. ಹೊಟ್ಟೆ ಬಿರಿ ಹಂಗೆ ತಿನ್ಬಿಟ್ಟು ಹೊಟ್ಟೆ ಭಾರ ಆಗ್ಬಿಡ್ತು, ಜಾಸ್ತಿ ಆಗ್ಬಿಡ್ತು, ತಿಂದಿದ್ದು ಇಷ್ಟು ತಿನ್ಬಾರ್ದಾಗಿತ್ತು ಅನ್ಸ್ಬಿಟ್ರೆ ಅದು ಅತಿ ಆಯ್ತು.
ಅವನಿಗೆ ಗೊತ್ತಾಗುತ್ತೆ ನಾನು ತಿಂದಿದ್ದು ಅತಿ ಆಯ್ತು ಅಂತ ಅನಿಸಿದ್ರೆ ಅದು ಅತ್ಯನ್ನ, ಇಲ್ಲ ಕರೆಕ್ಟ್ ಆಗಿದೆ, ನಂಗೆ ಹಿತವಾಗಿದೆ, ಮಿತವಾಗಿದೆ ಅಂದ್ರೆ ಲವಲವಿಕೆ ಇರ್ಬೇಕು. ಊಟ ಮಾಡಿದ ಮೇಲೂ ಮುಂಚಿನ ಊಟಕ್ಕೆ ಮುಂಚೆ ಹೇಗೆ ಕೆಲಸ ಮಾಡ್ತಿದ್ವಿ ಹಾಗೆ ಕೆಲಸ ಮಾಡ್ಬೇಕು. ಊಟ ಮಾಡ್ತೀನಿ ನಂಗೆ ಬಗ್ಗಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಜಾಸ್ತಿ ಆಯ್ತು ಊಟ ಅದಂತ. ಊಟ ಮಾಡಿದ ಮೇಲೂ ಮುಂಚೆಯಂತೆ ಲವಲವಿಕೆಯಿಂದ ಇರ್ಬೇಕು. ಅದು ಇದು ಆತ್ಮಸಮ್ಮಿತವಾದ ಅನ್ನ, ಅವರವರ ಅಳತೆಗೆ ಒಪ್ಪಿಗೆ ಆದ ಅನ್ನ, ಪರಿಮಾಣದ ಅನ್ನ. ಅದನ್ನು ಮೀರಿ ತಿನ್ನುವನಿಗೆ, ಹೆಚ್ಚಾಗಿ ತಿನ್ನುವನಿಗೆ ಯೋಗ ಅದಕ್ಕಲ್ಲ. ಅಂದ್ರೆ ಯೋಗ ಅಂದ್ರೆ ಮನಸ್ಸಮಾಧಾನ ಮಾಡಕ್ ಆಗೋಲ್ಲ. ಯಾಕಂದ್ರೆ ಅನ್ನಸ್ಯವ ಏತ ಚಮಲಂ ಯತ್ಸುರ ಅನ್ನಸ್ಯ ಇವ ಶಮಲೆ ಶಮಲೆ ನಿಜಮಾನ. ಅದು ಅನ್ನ ಸುರ ಆಗ್ಬಿಡುತ್ತೆ, ಅಂದ್ರೆ ಮತ್ತೆ ಬರ್ಸ್ಬಿಡುತ್ತೆ, ನಿದ್ದೆ ಜಾಸ್ತಿ ಮಾಡ್ಬಿಡುತ್ತೆ ಅತಿಯಾದ ಅನ್ನ ಬಿಟ್ರೆ. ಅನ್ನದಿಂದ ತಮೋ ಗುಣ ಜಾಸ್ತಿ ಇದೆ. ಸುರ ಅಂದ್ರೆ ಆಲ್ಕೋಹಾಲ್ ಅಂಶ ಅಥವಾ ಮದ ಬರೋ ಅಂಶ ಜಾಸ್ತಿ ಬರುತ್ತೆ, ಅವಲೇಖಿ ಕಮ್ಮಿ ಮಾಡುತ್ತೆ. ನಚ ಏಕಾಂತ ಮನಷ್ಟತಃ ಯೋಗ ಅಸ್ತಿ. ನಚ ಏಕಾಂತಂ ಅನಶ್ನತಃ ಯೋಗಃ ಅಸ್ತಿ. ತುಂಬಾ ಹಠ ಮಾಡಿ ಮನೋನಿಗ್ರಹ ಮಾಡಿ ತಿನ್ನೋದೇ ಇಲ್ಲ ಅಂತ, ಒಂದೊತ್ತು ತಿನ್ನೋದೇ ಇಲ್ಲ, ತಿಂದು ಒಂದ್ 2 ತುತ್ತು 4 ತುತ್ತು ತಿಂತೀನಿ, ಇಷ್ಟೇ ತಿಂತೀನಿ ಅಂತಂದ್ರೆ ತುಂಬಾ ವೀಕ್ ಆಗ್ಬಿಡುತ್ತೆ ದೇಹ. ಮನಸ್ಸು ಗಟ್ಟಿಯಾಗಿರುತ್ತೆ, ಆ ದೇಹ ತಡ್ಕೊಳ್ಳಲ್ಲ, ಸರಿಯಲ್ಲ. ದೇಹ ಏನಾಗ್ಬಿಡುತ್ತೆ, ವೀಕ್ ಆಗ್ತದೆ, ಆಮೇಲೆ ಮನಸ್ಸು ವೀಕ್ ಆಗ್ಬಿಡುತ್ತೆ. ಮುಂಚೆ ಸ್ವಲ್ಪ ದಿವಸ ಮನಸ್ಸು ಗಟ್ಟಿಯಾಗಿರುತ್ತೆ, ದೇಹ ವೀಕ್ ಆಗುತ್ತೆ. ದೇಹ ತುಂಬಾ ವೀಕ್ ಆಯ್ತು ಅಂದ್ರೆ ಮನಸ್ಸು ದುರ್ಬಲ ಆಗ್ಬಿಡುತ್ತೆ. ಯಾವತ್ತೂ ಅಷ್ಟೇ ಅತಿಯಾದಂತ ಹಠ ಇದಕ್ಕೆ ಹೋಗ್ಬಾರ್ದು, ಹಠ ಸಾಧನೆ ಹೋಗ್ಬಾರ್ದು. ಸಾತ್ವಿಕ ಸಾಧನೆ ಮಾಡ್ಬೇಕೆ ಹೊರತು ಹಠ ಸಾಧನೆ ಮಾಡಬಾರ್ದು. ನಮಗೆ ಎಷ್ಟು ಬೇಕೋ ದೇಹಕ್ಕೆ ಅಷ್ಟು ಕೊಟ್ಬಿಡ್ಬೇಕು. ನಿದ್ದೆನೂ ಅಷ್ಟೇ, ಆಹಾರವೂ ಅಷ್ಟೇ, ಒಂದು ಲಿಮಿಟ್ ಇಟ್ಕೊಂಡು ಇಷ್ಟ ಆದ್ರೆ ನಂಗೆ ಅವ್ರಲ್ಲಿ ಗೊತ್ತಾಗುತ್ತೆ, ನಂಗೆ ಇಷ್ಟ ಆದ್ರೆ ನಂಗೆ ಸಾಕು ಅಂತ, ಅಷ್ಟಕ್ಕೆ ಎದ್ದು ಬಿಡ್ಬೇಕು, ಸಾಧನೆ ಮಾಡ್ಬೇಕು. ನಿದ್ದೆನೂ ಅಷ್ಟೇ. ಅಂದ್ರೆ ಪದೇ ಪದೇ ತಿನ್ನೋದು ಅದು ಮಾಡ್ಕೋಬಾರ್ದು. ದಿನಕ್ಕೆ 4 ಸಲ 5 ಸಲ 6 ಸಲ ಅವರು ತಸ್ಮಾತ್ ವಿರನ್ನೋ ಮನುಷ್ಯೇ ಭ್ಯೋಪಕ್ರಿಯತೆ ರಾತಶ್ಚ ಸಾಯಂಚ ಅದು ಮಾಡೋ ಅನುಗಮ ಗೊತ್ತಾಗಲ್ಲ. ಹಠ ಸಾಧನೆ ಅಂತ ಇದ್ದೀರಲ್ಲ, ಅಲ್ಲ ಹಠ ಮಾಡ್ಬೋದು, ಹಠ ಸಾಧನೆ ಮಾಡಿದ್ರೆ ಆಮೇಲೆ ಸೈಡ್ ಎಫೆಕ್ಟ್ ಇದೆಯಲ್ಲ, ಅದು ಅಧ್ಯಾತ್ಮ ಯೋಗಕ್ಕೆ ಅನುಕೂಲ ಆಗಲ್ಲ. ಅಧ್ಯಾತ್ಮ ಯೋಗಕ್ಕೆ ಅದು ಹೆಲ್ಪ್ ಆಗೋದಿಲ್ಲ, ಅದು ತೊಂದರೆ ಮಾಡುತ್ತೆ. ಹಠ ಮಾಡಿ ಊಟ ಕಮ್ಮಿ ಮಾಡಿದ್ರು, ನಿದ್ದೆ ಕಮ್ಮಿ ಮಾಡಿದ್ರು, ಮುಂದಕ್ಕೆ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ದೇಹ ದುರ್ಬಲವಾಗ್ಬಿಟ್ಟು ಯೋಗದ ಕಡೆ ಗಮನ ಕೊಡಕ್ ಆಗೋದೇ ಇಲ್ಲ. ಇನ್ನೇ ಹೆಂಗೋ ಹೋಗ್ಬಿಡುತ್ತೆ, ತಿಳ್ಕೊಂಡ್ಬಿಡುತ್ತೆ. ಹಿತಮಿತವಾಗಿ ಊಟ ಮಾಡ್ಬೇಕೆ ಹೊರತು ಯಾವ ಅನ್ನ ಹಿತವೋ ಯಾವುದು ಮಿತವೋ ಎರಡನ್ನೂ ಪಾಲನೆ ಮಾಡ್ಬೇಕು. ಆ ಮಿತ ಹಿತ ಅವರವರಿಗೆ ಗೊತ್ತಾಗುತ್ತೆ. ನಂಗೆ ಇಷ್ಟ ಆದ್ರೆ ನಂಗೆ ಸಾಕು ಮಿತ, ಈ ಅನ್ನ ನಂಗೆ ಹಿತ, ಯಾವ್ದು ಅನ್ನ ಅವನು ತಡೆಯಲು ದೇಹಕ್ಕೆ ಒಗ್ಗಲ್ವೋ ಅದನ್ನ ಬಿಟ್ಬಿಡ್ಬೇಕು, ತಿನ್ನಕ್ ಹೋಗ್ಬಾರ್ದು. ಯದು ಹವ ಆತ್ಮಸಂಹಿತಮನ್ನಂ ತದವತಿ ಯದು ಹವ ಆತ್ಮಸಂಹಿತಮನ್ನಂ ತದವತಿ ತನ್ನ ಹಿನಸ್ತಿ ತನ್ನ ಹಿನಸ್ತಿ ಯದ್ ಭೂಯೋ ಹಿನಸ್ತಿ ಭೂಯೋ ಹಿನಸ್ತಿ ತದ್ಯತ್ ಕನೀಯೋನ್ನ ತದವತಿ ಕನೀಯೋನ್ನ ತದವತಿ ಇತಿ ಶ್ರುತೇಃ. ಶ್ರುತೇಃ. ಶತಪಥ ಬ್ರಾಹ್ಮಣರಿಗೆ ಆನಂದಗಿರಿ ವ್ಯಾಖ್ಯಾನ, ಅದು ಸ್ವಾಮಿ ಸಿಕ್ಕಿಲ್ಲ, ಇದು ಇಂಗ್ಲಿಷಲ್ಲಿ ಹೇಳಿಸ್ಕೊಟ್ಟಿದಾರ. ಇಲ್ಲ ಇಲ್ವಾ? ಯದು ಅದು ಯಾವುದೇ ಆತ್ಮಸಂಹಿತಮನ್ನ ಅವರವರ ಹೊಟ್ಟೆಯ ಅಳತಕ್ಕೆ ತಕ್ಕದ್ದಾದ ಅನ್ನವಾಗಿರುತ್ತೋ ಅದು ಅವನನ್ನು ಕಾಪಾಡುತ್ತೆ, ಅವತಿಯನ್ನು ಕಾಪಾಡುತ್ತೆ. ತನ್ನ ಹಿನಸ್ತಿ, ಅದು ಅವನಿಗೆ ಹಿಂಸೆ ಮಾಡುವುದಿಲ್ಲ. ಯದ್ಭೂಯ ಹೆಚ್ಚಾದ ಅನ್ನ ಇದೆಯಲ್ಲ, ಅದು ಹೊಟ್ಟೆನೂ ಬರುತ್ತೆ, ಜೀರ್ಣವಾಗಲ್ಲ, ವಾಂತಿ ಆಗತ್ತೆ, ಏನೇನೋ ಎಫೆಕ್ಟ್ ಮಾಡುತ್ತೆ. ಕೆಲವು ಆಹಾರ ಜೀರ್ಣವಾಗಿ ಬೇದಿ ಆಗ್ಬಿಡುತ್ತೆ, ತುಂಬಾ ಸೈಡ್ ಎಫೆಕ್ಟ್ ಜಾಸ್ತಿ. ಅತಿಯಾದ ಅನ್ನದ ಸೈಡ್ ಎಫೆಕ್ಟ್ ಜಾಸ್ತಿ, ಮಿತವಾದ ಅನ್ನ ಸೈಡ್ ಎಫೆಕ್ಟ್ ಆಗಲ್ಲ. ಇದು ತುಂಬಾ ಕಮ್ಮಿ ಮಾಡಿದ್ರೆ ಅದೊಂದು ಕಾಪಾಡೋದೇ ಇಲ್ಲ, ದೇಹಕ್ಕೆ ಸಾಕಾಗೋದೇ ಇಲ್ಲ. ತುಂಬಾ ಬಲಾತ್ಕಾರವಾಗಿ ಹಠ ಮಾಡಿ ಒಂದು 4 ತುತ್ತು 8 ತುತ್ತು ಅಷ್ಟಲ್ಲೇ ಇರ್ತೀನಿ ಅಂತ ಹೋದ್ರೆ ಒಂದಷ್ಟು ದಿವಸ ಇದ್ದು ಬಿಡ್ಬೋದು, ಆಮೇಲೆ ವೀಕ್ ಆಗುತ್ತೆ ದೇಹ, ರಿಕವರಿನೇ ಆಗಲ್ಲ. ಆಮೇಲೆ ಮತ್ತೆ ಪೂರ್ವ ಸ್ಟೇಜ್ ತಗೊಂಬರಕ್ಕೆ ಆಗಲ್ಲ. ಹೌದಾ?
2:7:22 ಯಾವ್ದು ನೋಡ್ತಾ ಇಲ್ಲ ಮುಂಬೈ BOSM ಅಂತಿದೆ ಬಾಂಬೆ ಎಡಿಷನ್ BMSN ಅಂದ್ರೆ ಬೋಧಾಯನ ಶತಪಥ ಬ್ರಾಹ್ಮಣ ಬೋಧಾಯನ ಸ್ತುತಿ ಎರಡು ಕೊಡಿದ್ದಾರೆ ಬೋಧಾಯನ ಸ್ತುತಿ ರೆಫರೆನ್ಸ್ ಕೊಡಿದ್ದಾರೆ 2722 ಯೂಶಲಿ ಕೊಡ್ತಾರೆ ಎಲ್ಲ ಅಲ್ಲ ಬೋಧಾಯನ ಸ್ತುತಿ ಆಯ್ತು ಇದು ಶತಪಥ ಬ್ರಾಹ್ಮಣ ಅದೇ ನಂಬರ್ ಶತಪಥ ಬ್ರಾಹ್ಮಣ ಆಮೇಲೆ ಇದಿದೆ ಪಾಮ ಇದೆ ಶತಪಥ ಬ್ರಾಹ್ಮಣ ಸ್ವಾಮಿ ಅದನ್ನೇ ಆಂಗ್ಲ ವ್ಯಾಖ್ಯಾನ ಕೊಟ್ಟಿದ್ದಾರೆ ಸರಿ ಬೋಧಾಯನ ಇರ್ಬೋದು ಅದು ಶ್ರುತೆ ಅಂತ ಹೇಳಿದ್ರಿಂದ ಭಾಷ್ಯಕಾರರು ಬೋಧಾಯನ ಕೋಟ್ ಮಾಡಕ್ ಕಾರಣ ಇಲ್ಲ ಇದು ಸಿಕ್ಕಿದೆ ಅಂತ ಅದೇ ಆಂಗ್ಲಿಗೆ ವ್ಯಾಖ್ಯಾನ ಬ್ರಾಹ್ಮಣದಿಂದ ಕೊಟ್ಟದಂತೆ ಅದೇ ಸ್ವಾಮಿಗಳು ಸಿಕ್ಕಿಲ್ಲ ಅಲ್ಲಿ ಹುಡುಕಿದ್ದಾರೆ ಮಾತ್ರ ಇದೆ ಹೆಸರು ಬ್ರಾಹ್ಮಣ ಹಂಗ ಹೇಳುದ तस्माद् योगी न आत्मसंहिताद् अन्नाद् अधिकं न्यूनं वा स्नीयात् तस्माद् योगी न आत्मसंहिताद् अन्नाद् अधिकं न्यूनं वा स्नीयात् ಆದ್ದರಿಂದ ಯೋಗಿ ಆದವನು ಯೋಗವನ್ನ ಅಭ್ಯಾಸ ಮಾಡ್ಕೋಬೇಕು ಅಂತ ಅಂದ್ಕೊಂಡವನು ಯೋಗಿ ಆಗಿಲ್ಲ ಇನ್ನು ಯೋಗ ಮಾರ್ಗಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡವನು ಯೋಗನ ಆಗ್ಬೇಕು ಸಿದ್ಧ ಇದು ಅಂದ್ಕೊಂಡವನು ಸಂಕಲ್ಪ ಮಾಡ್ಕೊಂಡವನು ನಾನು ಧ್ಯಾನ ಯೋಗಿ ಆಗ್ಬೇಕು ಧ್ಯಾನ ಕಲ್ತ್ಕೋಬೇಕು ಅಂತ ಅಂದ್ಕೊಂಡವನು ತನ್ನ ಒಂದು ಹೊಟ್ಟೆಯ ಅಳತೆಯ ಅನ್ನ ಏನಿದೆ ಅದನ್ನು ಮೀರಿ ತಿನ್ಬಾರ್ದು, ಅದಕ್ಕೆ ಕಮ್ಮಿನೂ ಮಾಡಬಾರ್ದು, ಅದನ್ನು ಮೀರಿಯಾಗಿ ಅಧಿಕಂ ನ್ಯೂನಂಬ ಹೆಚ್ಚಾಗಿಯೂ ತಿನ್ನಕ್ ಹೋಗ್ಬಾರ್ದು. ಕಮ್ಮಿ ಕೆಲಸ ಏನಾಗುತ್ತೆ ಅಂದ್ರೆ ತುಂಬಾ ರುಚಿಕರವಾಗ್ಬಿಡುತ್ತೆ. ರುಚಿಕರವಾಗಿರುವಾಗ ಸ್ವಲ್ಪ ಇನ್ನೂ ಊಟ ಮಾಡಿ ತಿನ್ನೋಣ ಅನ್ಸ್ಬಿಡುತ್ತೆ. ಅವಾಗ ತಿಂದ್ಬಿಟ್ರೆ ಅವಾಗ ನಾಲಿಗೆ ಏನೋ ತಿನ್ನೂನ್ ಬಿಡುತ್ತೆ, ಹೊಟ್ಟೆ ಮಾತ್ರ ಅಯ್ಯೋ ಯಾಕೆ ತಿಂದೆ ಇಷ್ಟು ಅಂತ ಆಮೇಲೆ ತಿನ್ಬಾರ್ದಾಗಿತ್ತು ತಪ್ಪು ಮಾಡಿದೆ ನಾನು ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ತಿನ್ನೋಕೆ ತಿನ್ಬಿಡ್ತಾನೆ, ಆಮೇಲೆ ಅಯ್ಯೋ ಆ ಬೋಂಡ ತುಂಬಾ ಚೆನ್ನಾಗಿತ್ತು ಕಣ್ರಿ, 2 ಸಾಕಾಗಿತ್ತು, 2 ಹಾಕಿಸ್ಕೊಂಡೆ ಚೆನ್ನಾಗಿದೆ ಅಂತ ಆಮೇಲೆ ಒತ್ತಾಯ ಮಾಡಿ 2 ಹಾಕಿದ್ದು ಪರವಾಗಿ ತಿಂದ್ಬಿಟ್ಟೆ, ಯಾಕೋ ಹೊಟ್ಟೆಲ್ಲ ಗುಡುಗುಡು ಅಂತ ಕಣ್ರಿ, ಯಾಕೋ ಸರಿ ಆಗ್ತಿಲ್ಲ, ಹೊಟ್ಟೆ ಗುಡುಗುಡು ಅಂತ ಇದೆ ಅಂದ್ರೆ ಬಂತ ಸಗಳಿದೆ ಅಂತ ಅರ್ಥ. ಅಥವಾ ಯೋಗಿನಃ ಯೋಗಶಾಸ್ತ್ರೇ ಪರಿಪಠಿತಾದ್ ಅನ್ನ ಪರಿಮಾಣಾತ್ ಅಥವಾ ಯೋಗಿನಃ ಯೋಗಶಾಸ್ತ್ರೇ ಪರಿಪಠಿತಾದ್ ಅನ್ನ ಪರಿಮಾಣಾತ್ ಅತಿಮಾತ್ರಂ ಅಷ್ಟತಃ ಯೋಗಃ ನಾಸ್ತಿ. ಅತಿಮಾತ್ರಂ ಅಷ್ಟತಃ ಯೋಗಃ ನಾಸ್ತಿ. ಅದ ಹೀಗೂ ಅರ್ಥ ಮಾಡ್ಕೋಬಹುದು. ಭಾಷ್ಯಕಾರರು ಇನ್ನೊಂದು ಆಪ್ಷನ್ ತೋರಿಸ್ತಾ ಇದ್ದಾರೆ. ಯೋಗಶಾಸ್ತ್ರದಲ್ಲಿ ಹೇಳಿದ್ದಾಗಿರುವ ಅನ್ನ ಇದೆಯಲ್ಲ ಅದು ಯೋಗಿಗೆ ಹೇಳಿದೆ. ಅವರ ಅನ್ನ ಪರಿಮಾಣ ಏನಿದೆ ಆ ಅನ್ನದ ಅಳತೆಯನ್ನ ಮೀರಿ ಅನ್ನವನ್ನು ತಿನ್ನಬಾರದು. ಅಲ್ಲಿ ಏನು ಅನ್ನ ಪರಿಮಾಣ ಹೇಳಿದ್ದಾರೆ ಅಂದ್ರೆ ಅದನ್ನ ಹೇಳ್ತಾರೆ. ಯೋಗಶಾಸ್ತ್ರದಲ್ಲಿ ಅನ್ನ ಪರಿಮಾಣ ಗೊತ್ತು ಮಾಡಿದ್ದಾರೆ, ಇಷ್ಟೇ ಅನ್ನ ತಿನ್ಬೇಕು ಅಂತ. ಇಷ್ಟೇ ಎಷ್ಟೋ ತೂಕನೂ ಅಲ್ಲ ಗಾತ್ರನೂ ಅಲ್ಲ, ಅಲ್ಲೂ ಕೂಡ ಉಕ್ತಮ್ಮಿ ಅರ್ಧಂ ಸವ್ಯಂಜನಾನ್ನಸ್ಯ ತೃತೀಯ ಮುದಕಸ್ಯ ಚ ಆಯೋ ಸಂಚರಣಾರ್ಥಂತೂ ಚತುರ್ಥಂ ಅವಶೇಷಯೇ ಇತ್ಯಾದಿ ಪರಿಮಾಣಂ. ಇಲ್ಲೂ ಕೂಡ ಅವರವರ ಹೊಟ್ಟೆಗೆ ಅರ್ಧ ಅಂತ ಅರ್ಥ. ಅರ್ಧ ಶಬ್ದಕ್ಕೆ ಅರ್ಥ ಮಗು ಹೊಟ್ಟೆಗೆ ಅಂದ್ರೆ 10 ವರ್ಷ ಹುಡುಗನಿಗೆ ಒಂದು ಅರ್ಧ ಆಗತ್ತೆ, 20ವನಿಗೆ 30ವನಿಗೆ ವ್ಯಂಜನ ಸಹಿತ. ವ್ಯಂಜನ ಅಂದ್ರೆ ಸಾರು ಹುಳಿ ಪಲ್ಯ ಏನೇನು ಅದನ್ನೆಲ್ಲ ಕೂಡಿದ್ದಾಗಿರುವ ಅನ್ನಕ್ಕೆ ಅರ್ಧ ಅಂತಲ್ಲ, ಎಲ್ಲವೂ ಸೇರಿ ಅರ್ಧ. ವ್ಯಂಜನ ಅನ್ನಿಸಿ ಅರ್ಧಂ. ತೃತೀಯಂ ಇನ್ನು 3ನೇ, ಇನ್ನು 4ರಲ್ಲಿ 2 ಭಾಗ ಅನ್ನ ಆದ್ರೆ 3ನೇ ಭಾಗ ನೀರಿಗೆ. ವಾಯು ಸಂಚರಣ, ಗಾಳಿ ಸಂಚಾರ ಮಾಡೋಕ್ಕೆ 4ನೇ ಭಾಗವನ್ನ ಉಳಿಸ್ಕೋಬೇಕು ಅಂತ. ಅಂದ್ರೆ ಅವರವ್ರ ಹೊಟ್ಟೆಗೆ ಅರ್ಧ ತಿನ್ಕೋಬೇಕು,
ಒಂದ್ ಭಾಗನ ನೀರು ಕುಡಿಬೇಕು. ಅದು ನೀರು ಕುಡಿಬೇಕು ವಿಧಿ ಅಲ್ಲ, ಕುಡಿಬೇಕು ಅಂದ್ರೆ ಕುಡಿಬಹುದು, ಕುಡಿದೇನು ಇರ್ಬೋದು. ಮತ್ತೆ ಊಟ ಅಂತ ಮಾಡಬಾರ್ದು, ಒಂದ್ 4 ದಿನ ಉಳಿಸಲೇಬೇಕು. ಈ ರೀತಿ ಯೋಗಶಾಸ್ತ್ರದ ಏನ್ ಹೇಳಿದ್ರೆ ಆ ಅಳತೆಯನ್ನು ನಾವು ತಗೋಬಹುದು. ಇದು ಸ್ವಾಮಿ ಸಿಕ್ಕಿಲ್ಲ, ಈ ಸ್ಮೃತಿಯು ಎಲ್ಲಿಯದೋ ತಿಳಿಯೋದು ಹಾಕಿದ್ದಾರೆ. ಅಲ್ಲ ಯೋಗಶಾಸ್ತ್ರ ಸ್ವಾಮಿ ಭಾಷೆಗೆ ಬರೆದಾಗ ಯೋಗಶಾಸ್ತ್ರ ಪರಿಪಠಿತ ತಂದಿದ್ದಾರೆ. ಅದೇನೋ ಪಾಸೆಂಜರ್ ಯೋಗದಿಂದ ಇರುವ ಅಲ್ಲಿ ಹಠ ಯೋಗ ಬೇರೆ, ಪಾಸೆಂಜರ್ ಯೋಗ ಬೇರೆ. ಅದೇ ಹುಡುಕ್ಬೋದಪ್ಪ, ಇವತ್ತು ಇಷ್ಟೆಲ್ಲ ಸೈನ್ಸ್ ಅಡ್ವಾನ್ಸ್ ಆದಾಗ ಇದ್ರ ನೋಡ್ಕೊಂಡು ಹುಡುಕ್ಬೋದಪ್ಪ, ನೆಟ್ಟಲ್ಲಿ ಚೆಕ್ ಮಾಡಿ ಹುಡುಕ್ಬೋದಪ್ಪ. ಈ ರೀತಿಯಾದ ಅಳತೆ ಹೇಳಿದ್ರೆ ಇದನ್ನಾದ್ರೂ ಅನುಸರಣೆ ಮಾಡಿ ಎಂದು ಭಾಷ್ಯಕಾರರು ಆ ಶ್ರುತಿಯನ್ನಾದ್ರೂ ಅನುಸರಣೆ ಮಾಡಿ, ಇಲ್ಲ ಈ ಯೋಗಶಾಸ್ತ್ರವನ್ನು ಅನುಸರಣೆ ಮಾಡಿ ಆ ರೀತಿಯಾಗಿ ಊಟ ಮಾಡಿ ಎಂದು. ತಥಾ ನಚ ಅತಿ ಸ್ವಪ್ನಶೀಲಸ್ಯ ಯೋಗಃ ಭವತಿ. ಅದೇ ರೀತಿ ಹೆಚ್ಚಾಗಿ ಸ್ವಪ್ನ ಶಬ್ದಕ್ಕೆ ಮಲಗೋದು, ಸ್ವಪ್ನ ಅಂದ್ರೆ ಕನಸು ಅರ್ಥ ಅಲ್ಲ, ಸ್ವಪ್ನ ಶಬ್ದಕ್ಕೆ ನಿದ್ರಾ ಅಂತ ಅರ್ಥ. ಅತಿಯಾಗಿ ನಿದ್ರೆ ಮಾಡುವ ಸ್ವಭಾವದವನಿಗೂ ಯೋಗ ಬರುವುದಿಲ್ಲ ಅಂದ್ರು. ಇಲ್ಲೂ ಅಷ್ಟೇ ಅತಿ ಶಬ್ದಕ್ಕೆ ಅರ್ಥ ಅವರವರ ದೇಹಕ್ಕೆ ಅಭ್ಯಾಸವಾಗಿರುವ ನಿದ್ರೆಯನ್ನೇ ಇಟ್ಕೋಬೇಕೇ ಹೊರತು ಯಾರೋ ಒಬ್ಬರು ಸ್ಕೇಲ್ ಇಟ್ಕೊ ಬರಲ್ಲ. ಯಾಕೆ ವಯಸ್ಸಾದವರಿಗೆ ನಿದ್ದೆ ಕಮ್ಮಿ ಅಂತಾರೆ, ಮಕ್ಕಳಿಗೆ ನಿದ್ದೆ ಜಾಸ್ತಿ ಅಂತಾರೆ. ಮಧ್ಯ ವಯಸ್ಕರು ಅವರ ಅಭ್ಯಾಸದಂತೆ ಇರ್ತಾರೆ. ಮಧ್ಯ ವಯಸ್ಕರಿಗೆ ನಮ್ಮ ಕೇಶ ಇವಾಗ ನಂಗೆ ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ, ಈಗ ಇತ್ತೀಚೆಗೆ ಶುರು ಮಾಡಿದ್ದಾನೆ, ಹೋಗ್ತಿಗಳಿಂದ ಬಂದ, ಯಾಕೋ ನಂಗೆ ಮುಂಚೆ ಚೆನ್ನಾಗಿ ನಿದ್ದೆ ಬರ್ತಿದ್ದಪ್ಪ, ಮಧ್ಯರಾತ್ರಿ 3 ಗಂಟೆ 7 ಗಂಟೆ ಹೆಚ್ಚಾದ್ರೆ ಬೆಳಗಿನವರೆಗೂ ನಿದ್ದೆನೇ ಬರಲ್ಲ ಅಂತ ಇದ್ದಾನೆ. ನನಗೆ ಆ ತರಹ ಆಗಿಲ್ಲ, ನನ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ಮಧ್ಯಾಹ್ನ ನಿದ್ದೆ ಬರುತ್ತೆ. ಆದ್ರೆ ಇದು ಶುಗರ್ಗೆ ಇದಕ್ಕೆ ಹೀಗಾಗುತ್ತೆ ಅಂತಾರೆ, ನಿದ್ದೆ ಜಾಸ್ತಿ ಆಗುತ್ತೆ ಅಂತಾರೆ. ಸುಷ್ಟು ಕಮ್ಮಿ ಆಗ್ತಾ ಇದೆ, ಯಾಕೋ ಗೊತ್ತಿಲ್ಲ, ಇನ್ನೂ ಸುಷ್ಟು ಜಾಸ್ತಿ ಆಗ್ತಾ ಇದೆ. ಮಾತ್ರವಾಗಿ ಎಚ್ಚರವಾಗಿರುವವನಿಗೂ ಕೂಡ ಯೋಗ ಆಗುವುದಿಲ್ಲ, ನಿದ್ದೆನೇ ಮಾಡೋಲ್ಲ, ಯಾವಾಗ ಎಚ್ಚರವಾಗಿ ಇರ್ತೀನಿ ಅಂತ ಅನ್ಕೊಂಡವನಿಗೂ ಯೋಗ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಕಥಂ ಪುನಃ ಯೋಗ ಭವತಿ ಇತಿ ಉಚ್ಯತೆ. ಕಥಂ ಪುನಃ ಯೋಗಃ ಭವತಿ ಇತಿ ತಿಂದ್ರೆ ಆಗಲ್ಲ, ಮಲಗಿದ್ರೆ ಆಗಲ್ಲ, ಎಚ್ಚರಿದ್ರೆ ಆಗ, ಹಂಗೆ ಹೇಳ್ಬೇಡಿ. ಹೇಗಾದ್ರೂ ಆಗತ್ತೆ ಅದನ್ನ ಹೇಳಿ, ಯಾವ ರೀತಿ ಇರಬೇಕು ಅದನ್ನ ಹೇಳಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತೀನಿ ಭಗವಂತ. ಯಾವ ರೀತಿ ಇದ್ದ ಯೋಗ ಆಗತ್ತೆ ಅಂತ ಕೇಳಿದ್ರೆ ಯುಕ್ತ ಆಹಾರ ವಿಹಾರಸ್ಯ ಶ್ರೇಷ್ಠಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗಃ ಭವತಿ ದುಃಖಃ. ಇಲ್ಲೂ ಕೂಡ ಯುಕ್ತ ಅಂದ್ರೆ ಅವರವರಿಗೆ ಹೊಂದುವಂಥದ್ದು ಅರ್ಥ. ಯುಕ್ತ ಅಂದ್ರೆ ಕೂಡಿಕೊಂಡ, ಹೊಂದಿಕೊಂಡ, ಅನುಗುಣವಾದ ಅಂತ. ಅನುಗುಣವಾದದ್ದು ಕುಟುಂಬ ಹೊಂದ್ಕೊಂಡು ಯಾರದ್ದು ಅಂದ್ರೆ ಅವರವರಿಗೇನೆ. ಆಹಾರ ವಿಹಾರವು, ವಿಹಾರ ಅಂದ್ರೆ ಓಡಾಟ ಅಂದ್ರೆ ವ್ಯಾಯಾಮ ಅಂತ ಅರ್ಥ. ವ್ಯಾಯಾಮವನ್ನು ಅತಿಯಾಗಿ ಮಾಡಬಾರ್ದು. ತುಂಬಾ ಕೆಲಸ ಮಾಡ್ಬಿಟ್ರೆ ನಿದ್ದೇನೂ ಬರಲ್ಲ, ಒಂದ್ಸಲ ಇದು ಆಗುತ್ತೆ, ತುಂಬಾ ಸುಸ್ತ ಬರುತ್ತೆ. ಮಾಡ್ದೇನೆ ಇದ್ರೆ ಆಗು ಜೀವನವೇ ಆಗೋಲ್ಲ, ಅದು ತೊಂದರೆ ಆಗುತ್ತೆ. ಎಷ್ಟೋ ಅವರು ರಾಮಕೃಷ್ಣ ಸ್ವಾಮಿಗಳು ಸ್ಲೈಟ್ ಆಗಿ ಬೆವರ್ತು ಅಂದ್ರೆ ಸಾಕು ನಿಲ್ಲಿಸ್ಬೇಕಂತೆ. ಒಂದು ಜಿನುಗಿದೆ ಮುಖದಲ್ಲಿ, ಇದರಲ್ಲಿ ಓಡಾಡಿದಾಗ ಮಾಡಿದಾಗ ಜಿನುಗುತ್ತು ಇದಾಯ್ತು. ತುಂಬಾ ನೀರು ಕೊಟ್ಟು ಅಷ್ಟು ಮಾಡ್ಬೇಕಾಗಿಲ್ಲ, ಬೆವರು ಸುರಿಯೋಷ್ಟು ಏನು ಇದ್ ಮಾಡ್ಕಾಗಿಲ್ಲ, ಸ್ಲೈಟ್ ಬೆವರು ಬಂತು ಇದಾಯ್ತು ಅಂದ್ರೆ ನಿಲ್ಲಿಸಿದ್ರೆ ಆಯ್ತು ಸಾಕು ಅಂದ್ರು. ಖಾರಲ್ಲೂ ಅಷ್ಟೇ, ಖಾರ ಊಟ ಮಾಡ್ಬೇಕಾದ್ರೆ ಅನ್ನಿಸ್ಬಿಡ್ತು, ಅದು ಮೂಗು ಉರಿತಕ್ಕಂಥ ಕಣ್ಣೀರು ಬಂತು ಅಂದ್ರೆ ಅದು ಅತಿ ಆಯ್ತು ಅರ್ಥ. ಇದು ಹೋದ್ರೆ ಆ ತರ ನಾಲ್ಗೆ ಈ ಸುಳ್ಳು ಇದು ಉರಿಯೋದು, ಇದಾಗೋದು, ಮೂಗು ಬರೋದು ಆಗದೆ ಹೋದ್ರೆ ಆ ಖಾರ ಅವ್ನು ಬೇಕು ಅಷ್ಟ ಅಷ್ಟು ಅರ್ಥ. ಕೆಲವು ಜನಕ್ಕೆ ಇನ್ನೂ ಕಮ್ಮಿ ಬೇಕಾಗುತ್ತೆ. ನಮ್ಮ ಅಣ್ಣಂಗಂತೂ ಈಗ ಮೆಣಸಿನ್ಕಾಯಿ ತೋರಿಸ್ಬೇಕಷ್ಟೇ, ಹಾಕೋ ಹಾಗಿಲ್ಲ. ಹಸಿ ಮೆಣಸಿನ್ಕಾಯಿ ಅಂತೂ ಹಾಕೋ ಹಾಗೆ ಇಲ್ಲ, ಒಣಗಿ ಮೆಣಸಿನ್ಕಾಯಿ ಹಾಕಿ ತೆಗಿಬೇಕು. ನಮ್ಗೆ ಹಂಗಲ್ಲ, ಒಣ ಮೆಣಸಿನ್ಕಾಯಿ ಹಾಕ್ಬೋದು, ನನ್ಗೆ ತುಂಬಾ ಖಾರ ಆಗಲ್ಲ. ಅದು ತುಂಬಾ ಅಂದ್ರೆ ಎಷ್ಟು ತುಂಬಾ ಹೇಳಿದ್ರೆ ಇನ್ಯಾರೋ ಊಟ ಮಾಡ್ತಾರಲ್ಲ ಅಷ್ಟು ಖಾರ ಆಗಲ್ಲ. ಕೆಲವು ಜನ ಇವು ಖಾರ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ಖಾರ ಎಕ್ಸ್ಟ್ರಾ ಹಾಕಿಸ್ಕೋತಾರೆ, ಉಪ್ಪು ಹಾಕಿಸ್ಕೋತಾರೆ. ಮೇಲ್ ಹಾಕಿಸ್ಕೊಳ್ಳೋದೆಲ್ಲ ಹೆಚ್ಚು. ನಾವು ಅಡಿಗೆ ಮಾಡುವಾಗ ಏನಿರುತ್ತೋ ಉಪ್ಪು ಹುಳಿ ಖಾರ
ಅದು ಸ್ವಲ್ಪ ಒಂದೊಂದು ದಿವಸ ಹೆಚ್ಚಿರುತ್ತೆ, ಒಂದೊಂದು ಕಮ್ಮಿ ಇರುತ್ತೆ. ಅದಕ್ಕೆ ಹೊಂದ್ಕೊಂಡು ಹೋಗುವ ಕರೆಕ್ಟ್ ಅಂತ. ಎಕ್ಸ್ಟ್ರಾ ಹಾಕಿಸ್ಕೊಳ್ತಾನಲ್ಲ, ಇವತ್ತು ಕಮ್ಮಿ ಉಪ್ಪು ಹಾಕು, ಖಾರ ಹಾಕು, ಇದು ಹಾಕು, ಇವತ್ತು ಜಾಸ್ತಿ ಆಗ್ಬಿಟ್ಟಿದೆ ಇದು ಮಾಡು ಅಂತ ಅನ್ನೋದು ಇದೆಯಲ್ಲ, ಅದು ಜಾಸ್ತಿ ಆಗಿದ್ದು ಕಮ್ಮಿ ಮಾಡ್ಕೋಬಹುದು, ಕಮ್ಮಿ ಆಗಿದ್ದಕ್ಕೆ ಹಾಕಿಸ್ಕೋಬೇಡ ಅನ್ನೋರು. ಕಮ್ಮಿ ಆಗಿದ್ದಕ್ಕೆ ಔಟ್ ಆಗ್ಬಿಡಿ, ಏನ್ ಪರವಾಗಿಲ್ಲ, ಏನಾಗಲ್ಲ ಅಂತ. ಇದು ನಾಲಿಗೆ ಗೆಲ್ಲೋದಿದೆಯಲ್ಲ, ಜಿತೆ ರಸೆ ಜಿತಂ ಸರ್ವಂ ಅಂತ. ರಸನೇಂದ್ರಿಯ, ನಾಲಿಗೆ ಗೆದ್ಬಿಟ್ರೆ ಎಲ್ಲವೂ ಗೆದ್ದಂತೆ. ಆಹಾರ ವಿಹಾರ, ವಿಹಾರ ಅಂದ್ರೆ ಓಡಾಟ ಮತ್ತು ಆಹಾರ ಎರಡು ಯುಕ್ತ ಅಂದ್ರೆ ಸಮ ಪ್ರಮಾಣ, ಅವರವರಿಗೆ ಹೊಂದಿಕೊಂಡ ಪ್ರಮಾಣದ ಆಗಿದ್ರೆ. ಹಾಗೆ ಕರ್ಮಸು ಯುಕ್ತ ಚೇಷ್ಟೆ, ಕರ್ಮಗಳಲ್ಲಿ ಚೇಷ್ಟೆಯನ್ನ ಮಾಡುವಾಗ ಅಂದ್ರೆ ಲೌಕಿಕ ಕರ್ಮ ಇರ್ಬೋದು, ಶಾಸ್ತ್ರೀಯ ಕರ್ಮ ಇರ್ಬೋದು, ಅಂದ್ರೆ ನಮ್ಮ ಪೌರುಷವನ್ನು ಮೀರಿ ಯಜ್ಞ ಮಾಡ್ತೀನಿ ಹೋಗ್ಬಾರ್ದು. ತುಂಬಾ ಆಯಾಸ ಆಗ್ಬಿಡುತ್ತೆ. ಅದ್ರಲ್ಲಿ ಕೆಲವು ಯಾಗದಲ್ಲಂತೂ ಸುಸ್ತಾಗ್ಬಿಡ್ತಾನೆ ಯಜಮಾನ, ತುಂಬಾ ಶ್ರಮ ಆಗ್ಬಿಡುತ್ತೆ. ಸಿಗುವ ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಕೆಲವು ಜನಕ್ಕೆ ಆಗತ್ತೆ, ಯಾರಿಗೆ ಆಗತ್ತೋ ಅವ್ರು ಮಾಡ್ಲಿ, ಯಾರಿಗೆ ಆಗಲ್ಲೋ ಅವ್ರು ಮಾಡೋಕ್ ಹೋಗೋದು ಬೇಡ. ಅದು ಅವರವರೇ ತೀರ್ಮಾನ, ಪ್ರಮಾಣ, ಇನ್ನೊಬ್ರು ಹೇಳಕ್ಕಲ್ಲ. ಸ್ವಪ್ನಾವಬೋಧು, ನಿದ್ರೆ ಮತ್ತು ಎಚ್ಚರವು ಕೂಡ ಯುಕ್ತವಾಗಿರ್ಬೇಕು. ಅದಲ್ಲ ಯಾಮದ್ವಯಶ ಈ ಬ್ರಹ್ಮಭೋಜಾಯ ಕಲ್ಪತೆ ಅಂತ ಹೇಳಿದಾರಲ್ಲ, 6 ಗಂಟೆ ಮಲ್ಕೋಬೇಕಂತೆ ಒಟ್ಟು ರಾತ್ರಿ. 6 ಗಂಟೆ ಆದ್ರೆ, ಇನ್ನು ಕೆಲವು ಜನಕ್ಕೆ 1 ಗಂಟೆ ಬೇಕು ಅನ್ಬಹುದು, ಕೆಲವು ಜನ ನನಗೆ 5 ಸಾಕು ಅಂತ ಅನ್ಬಹುದು. ಅದು ಅವರವರ ದೇಹ ಧರ್ಮ, ಅದು ಹೊಂದಿದುಕೊಂಡವನಿಗೂ ಆಗತ್ತೆ. ಇಂಥವನಿಗೆ ದುಃಖ ಯೋಗೋ ಭವತಿ, ದುಃಖವನ್ನು ಕೊಂದು ಹಾಕುವ ಯೋಗ ಅನ್ನೋದು ಅವರಿಗೆ ದಕ್ಕತ್ತೆ. ಯೋಗ ಅಂದ್ರೆ ಧ್ಯಾನ ಯೋಗ. ಧ್ಯಾನ ಯೋಗ ಅಂದ್ರೆ ಆತ್ಮಸ್ವರೂಪವನ್ನೇ ದೃಷ್ಟಿಸಿ ನೋಡುವಂತಹ ಒಂದು ಪ್ರಯತ್ನ ವಿಶೇಷ ಧ್ಯಾನ ಯೋಗ. ಅದರ ಫಲ ಗೊತ್ತಾಯ್ತು ಅಂತ ಆಗೋದು, ಅವಗತಿ ಅನುಭವ ಆಗೋದು, ಗೊತ್ತಾಯ್ತು ನನ್ನ ಸ್ವರೂಪ ಇಂಥದ್ದು ನಿಶ್ಚಯವಾಯಿತು ಅಂತ ಆಗೋದಿದೆಯಲ್ಲ, ಅದು ಅವಗತಿ ಫಲ. ಅದರವರೆಗೆ ಮಾಡುವ ಪ್ರಯತ್ನ ವಿಶೇಷವಲ್ಲ ಧ್ಯಾನ ಯೋಗ. ಯುಕ್ತಾಹಾರ ವಿಹಾರಸ್ಯ ಆಹ್ರಿಯತೆ ಇತ್ಯಾಹಾರಃ ಅನ್ನಂ ಆಹ್ರಿಯತೆ ಇತಿ ಆಹಾರಃ ಅನ್ನಂ ವಿಹರಣಂ ವಿಹಾರಃ ಪಾದಕ್ರಮಃ. ವಿಹರಣಂ ವಿಹಾರಃ ಪಾದಕ್ರಮಃ. ಯುಕ್ತಾಹಾರ ವಿಹಾರದ ಮೂಲ ಪದ. ಭಾಷಿಕರು ಮೊದಲು ಆಹ್ರಿಯತೆ ಇತ್ಯಾಹಾರ ಅಂತ ಅಷ್ಟೇ ಅಂದ್ರು. ಆ ಅರ್ಥ ತಗೊಂಡ್ರೆ ಎಲ್ಲಾ ಇಂದ್ರಿಯಕ್ಕೂ ಸಮಾನ ಆಯ್ತು. ಯಾವ್ಯಾವ್ದನ್ನ ಒಳಗೆ ತಗೊಳ್ತೀವೋ, ಟಿವಿ ನೋಡುದು ಅಷ್ಟೇ, ಅತಿಯಾಗಿ ಟಿವಿ ನೋಡ್ತಾ ಇರೋದು, ಅತಿಯಾಗಿ ಸಂಗೀತ ಕೇಳ್ತಾ ಇರೋದು, ಅತಿಯಾಗಿ ಆಯಾ ಇಂದ್ರಿಯ ವಿಷಯದಲ್ಲಿ ಇರೋದು, ಅದು ತಪ್ಪೆ. ಅದಲ್ಲಂತೂ ಬಿಟ್ರೇನೆ ಒಳ್ಳೇದು, ಸ್ವಲ್ಪನೂ ಮಾಡೋ ಅವಶ್ಯಕತೆ ಇಲ್ಲ. ಅದಲ್ಲ ಗೃಹಸ್ಥನು ಮಾಡ್ಬೋದಲ್ಲ ಎಷ್ಟೋ ಪ್ರಯತ್ನವನ್ನ. ಅಲ್ಲ, ಇದು ಧ್ಯಾನ ಯೋಗ ಸನ್ಯಾಸಿ ಮಾಡೋನು ಒಂದ್ ಪಕ್ಷದರೆ, ಅದು ಅಭ್ಯಾಸ ಮಾಡ್ಕೋಬೇಕು ಅಂತ ಅಂದ್ಕೊಂಡವನು ಗೃಹಸ್ಥರಾಗಿದ್ದು ಧ್ಯಾನ ಯೋಗ ಕ್ರಮೇಣ ಅಭ್ಯಾಸ ಮಾಡ್ಕೋತೀನಿ ಅಂತಂದ್ರೆ, ಅಲ್ಲಿ ಅವನು ಆದಷ್ಟು ಮಟ್ಟಿಗೆ ಇಂದ್ರಿಯ ವಿಷಯಗಳಲ್ಲಿ ಲಿಮಿಟ್ ಆಗಿರ್ಬೇಕು. ಇನ್ನು ಆಹಾರ ವಿಹಾರ ಮಾಡದೇ ಇರೋಕ್ಕಾಗಲ್ಲ, ತಿನ್ಲೇಬೇಕು. ಹಸಿವು ಬಾಯಾರಿಕೆ ಅನಿವಾರ್ಯ. ಆದ್ರೆ ಟಿವಿ ನೋಡೋದಾಗ್ಲಿ ಸಂಗೀತ ಕೇಳೋದಾಗ್ಲಿ ಅನಿವಾರ್ಯವೇನಲ್ಲ, ಅದೇನು ಅವನಿಗೆ ಇದಲ್ಲ. ಅದರಲ್ಲೂ ಕೆಲವು ಏನಪ್ಪಾ ಅಂದ್ರೆ, ಈಗ ಭಗವನ್ ನಾಮ ಕೇಳ್ತೀನಿ, ಒಳ್ಳೆ ಭಗವತ್ ಸ್ತೋತ್ರ ಕೇಳ್ತೀನಿ ಅಂದ್ರೆ ಅದು ಅವನಿಗೆ ಪೂರಕವೇ ಹೊರತು ಮಾರಕವೇನಲ್ಲ, ಅದು ಭಗವಂತ ವಿಚಾರ. ಅದು ನೋಡೋದ್ರು ಅಷ್ಟೇ, ಇದ್ರಲ್ಲಿ ನೋಡೋದು ಟಿವಿ ನೋಡೋದಾದ್ರೂ ಕೂಡ ಯಾವುದೋ ಒಂದು ಅಭಿಷೇಕ ನಡೀತಾ ಇದೆ ನೋಡ್ತೀನಿ, ಉತ್ಸವ ನಡೀತಾ ಇದೆ ನೋಡ್ತೀನಿ, ಭಜನೆ ನೋಡ್ತೀನಿ, ಅದು ಯಜ್ಞಭೇದ ಬಿಡೋದು ಉತ್ತಮ ಆದ್ರು ನೋಡೋದನ್ನ ಮಾರಕವೇನಾಗೋದು. ಏನೇನೋ ಬೇಡಿರುವಂತಹ ಇಂದ್ರಿಯ ಲೋಲಪತೆ ತಂದುಕೊಡುವಂತಹ ಭೋಗಾಸಕ್ತಿ ಉಳ್ಳ ದೃಶ್ಯವನ್ನು ನೋಡಬಾರ್ದು. ಹಾಗೆ ಆ ಆಕ್ರಿಯತೆಯನ್ನ ಒಳಗೆ ತೆಗೆದುಕೊಳ್ಳಲು ಪಡುತ್ತದೆ. ಅದ ಒಳಗೆ ಹೋಗ ಯಾವ್ಯಾವ್ದು ಕಣ್ಣು ಕಿವಿ ಮೂಗು ಬಾಯಿ ಎಲ್ಲದೂ ಒಳಗೆ ಹೋಗುತ್ತಲ್ಲ, ಅದೆಲ್ಲದರಲ್ಲೂ ಒಂದು ನಿಯಮ ಇರಬೇಕು ಅಂತ ಹೇಳಿ. ಅದನ್ನು ವಿಶೇಷ ಆಹಾರದಲ್ಲಂತೂ ಒಂದು ಗೊತ್ತಾದ ನಿಯಮ ಇಟ್ಕೋಬೇಕು. ವಿಹರಣ ಪಾದಕ್ರಮ, ವಾಕಿಂಗು, ಓಡಾಟ. ನೀವು ಇಷ್ಟೇ ಧ್ಯಾನ ಯೋಗಿ ಸನ್ಯಾಸಿಗೆ ಶ್ರಮ ಅಂತಂದ್ರೆ ಓಡಾಟವೇ ಹೊರತು ಈ ಗುದ್ಲಿಹಾರಕ್ಕೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಯುಕ್ತವು ನಿಯತ ಪರಿಮಾಣವು ಯಸ್ಯ ಸಹ ಯುಕ್ತಾಹಾರ ವಿಹಾರ ತಸ್ಯ. ಯಸ್ಯ ಸಹ ಯುಕ್ತಾಹಾರ ವಿಹಾರಃ ತಸ್ಯ. ಅದೆರಡೂ ಒಂದು ಗೊತ್ತಾದ ಅಳತೆಯಿಂದ ಕೂಡಿದ್ದಾಗಿರೋದು ಯಾವನಿಗೋ ಅವನು ಯುಕ್ತಾಹಾರ ವಿಹಾರನು. ನಿಂತಿಷ್ಟು ಅಂತ ಇಟ್ಕೊಳ್ಳಿ, ದಿನಕ್ಕೆ ಒಂದು ಅರ್ಧ ಗಂಟೆ ಓಡಾಡ್ತೀನಿ, ಆಯ್ತಾ. ಆಮೇಲೆ ಆಹಾರನೂ ಅಷ್ಟೇ, ಒಂದು ಅವನು ಅಷ್ಟೋ ಗ್ರಾಸ ಯತೀರ್ ಭೋಕ್ಷ್ಯ ಅಂದಿದ್ದಾರೆ, 8 ತುತ್ತು ಅಂತಿದ್ದಾರೆ. 8 ತುತ್ತು ಅಂತಂದ್ರೆ ಅದು ಇದಾಗಲ್ಲ, ಎಲ್ಲ ಜನರಿಗೂ ಸಾಕಾಗಲ್ಲ. ನಮ್ಮ ಸ್ವಾಮಿಗಳು ಅಭ್ಯಾಸ 8 ತುತ್ತು ತಿಂತಿದ್ದ ನಾವು. 1 ಸೌಟು ಅನ್ನ
ಅದು ಸಣ್ಣಷ್ಟು ಇದು ಚೂಡ ಅನ್ನ. ಅದಕ್ಕೆ ಸಾರು ತಕ್ಕಂತೆ ಜಾಸ್ತಿ ಊಟ ಮಾಡ್ತಿದ್ರು ಅಂತ, ಹುಳಿ ಊಟ ಬಂದು ಸಾರು ಊಟ ಬಂದು, ಇನ್ನೊಂದು ಸ್ವಲ್ಪ ಅನ್ನ ಮೊಸರು, ಎರಡಕ್ಕೂ ತುಪ್ಪ. ಇವನು ಮಜ್ಜಿಗೆ ಮೊಸರು ಹಾಕೊಂಡು ತುಪ್ಪ ಹಾಕೋದು, ಅನ್ನಕ್ಕೆ ಸಾರಿಗೂ ತುಪ್ಪ ಹಾಕೋದು. ಆಯ್ತು. ರಾತ್ರಿ ಅರ್ಧ ಸೇಬು, ಅರ್ಧ ಬಾಳೆಹಣ್ಣು, ಒಂದು ಲೋಟ ಹಾಲು. ಆಯ್ತು. ಇನ್ ಬಿಟ್ವೀನ್ ಏನೂ ಇಲ್ಲ, ಮಧ್ಯದಲ್ಲಿ ಏನು ತಗೋತಿರ್ಲಿಲ್ಲ. ಯಾರಾದ್ರೂ ತುಂಬಾ ಇದಾಗಿ ಮಡಿಯಲ್ಲಿ ಹಪ್ಪಳ ಮಾಡ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ಅದನ್ನ ಕೆಂಡದ ಮೇಲೆ ಕಾಯಿಸ್ಬೇಕು ಸ್ವಾಮಿಗೆ. ಇದ್ರ ಮೇಲೆ ಕಾಯಿಸ್ಬೇಕಾಗಿಲ್ಲ, ಒಲೆ ಇದರಲ್ಲಿ ಮುಸ್ರೆ ಇದ್ರಲ್ಲಿ ಕಾಯಿಸ್ಬೇಕಾಗಿಲ್ಲ. ಒಂದು ಹಪ್ಪಳ ತಿಂತಿದ್ದಂತೆ ಅಷ್ಟು. ಅದು ಸ್ವಲ್ಪ ಅವಲಕ್ಕಿ ಹಪ್ಪಳ ಇಷ್ಟ ಆಯ್ತಂತೆ. ಅವಲಕ್ಕಿ ಹಪ್ಪಳ ಒಂದೇ ಎರಡು ಕೊಟ್ಟು ಬೇಡ ಅನ್ನೋ. ಯುಕ್ತ ಚೇಷ್ಟಸ್ಸ ಯುಕ್ತ ನಿಯತ ಚೇಷ್ಟಸ್ಸ ಇದು ನಿಯತವಾದ ಒಂದು ಚೇಷ್ಟೆ, ವ್ಯಾಪಾರ, ಓಡಾಟ ಯಾರಿಗಿದೆಯೋ ಅವನು ಕರ್ಮದಲ್ಲಿ ಅವನು ಯುಕ್ತ ಚೇಷ್ಟನು. ತಥಾ ಯುಕ್ತ ಸ್ವಪ್ನಾಬೋಧಸ್ಸ ಯುಕ್ತವು ಸ್ವಪ್ನಶ್ಚ ಅವಬೋಧಶ್ಚ ತೌ ನಿಯತ ಕಾಲು ಯಸ್ಯ ತಸ್ಯ. ಆಯ್ತು. ಇದು तथा युक्तस्वप्नावबोधस्य युक्तौ स्वप्नश्च अवबोधश्च तौ नियतकालो यस्य तस्य. ಸ್ವಪ್ನಾವಬೋಧ, ನಿದ್ರೆ ಮತ್ತು ಎಚ್ಚರ ಎರಡೂ ಯುಕ್ತವಾಗಿದೆ. ಒಂದು ಗೊತ್ತಾದ ಕಾಲ, ಲಿಮಿಟ್ ಆಗಿದೆ. ಇಂತಿಷ್ಟೇ ಹೊತ್ತು ಮಲಗ್ತೀನಿ, ಇಷ್ಟೊತ್ತು ಎಚ್ಚರಾಗಿರ್ತೀನಿ ಅಂತ. ನಮ್ಮ ತಂದೆಯವರು ಮಧ್ಯಾಹ್ನ ಮಲಗೋರು, ಅವ್ರು ನಿದ್ದೆ ಮಾಡ್ತಿರ್ಲಿಲ್ಲ, ವಿಶ್ರಾಂತಿ ಮುಂದೆ ಮಲಗೋರು. ಅವ್ರಿಗೆ ಕೆಲಸ ಮಾಡೋದಿಲ್ಲ. ಆಮೇಲೆ ಒಂದು ಅರ್ಧ ಗಂಟೆ ಮುಂದೆ ಎದ್ದು ಹೋಗ್ಬಿಡ್ತು ಊಟಕ್ಕೆ. ಅವ್ರು ನಿದ್ದೆ ಮಾಡ್ತಿರ್ಲಿಲ್ಲ ಅವರು. ಏನಪ್ಪ ಒಂಥರ ಅವ್ರದ್ದು ವಿಚಿತ್ರ. ಒಂದೊಂದ್ಸಲ ನಿದ್ದೆನೂ ಮಾಡ್ತಿದ್ರಂತೆ, ಬರ್ತಿದ್ರಂತೆ. ಸಾಮಾನ್ಯ ನಿದ್ದೆಗೋಸ್ಕರ ಮಲ್ತಿರ್ಲಿಲ್ಲ, ಸುಮ್ಮನೆ ರಿಲ್ಯಾಕ್ಸ್ ಆಗಿ ಮಲ್ಗೋರು. ಚಾಪೆ ಮೇಲೆ ಸುಮ್ಮನೆ ಹಿಂಗ್ ಮಲ್ಗೋರು. ಮಲಗ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಯಾವಾಗ ಎದ್ದು ಹೋಗ್ಬಿಡ್ತಿದ್ರು. ಒಂಥರ ಅಪರೂಪಕ್ಕೆ ನಿದ್ದೆ ಮಾಡ್ತಿದ್ರು, ಇಲ್ಲ ಅಂತಿಲ್ಲ, ಕಮ್ಮಿ. ಆದ್ರೆ ಯಾರಿಗೆ ಒಂದು ಎಚ್ಚರವೂ ನಿದ್ರೆಯೂ ಒಂದು ಗೊತ್ತಾದ ನಿಯತವಾದ ಕಾಲದಿಂದ ಕೂಡಿದಾಗಿರುತ್ತೋ, ಇಂತಿಷ್ಟೇ ಹೊತ್ತು ನಿದ್ದೆ ಮಾಡ್ತೀನಿ, ಇಂತಿಷ್ಟೇ ಹೊತ್ತು ಎಚ್ಚರವಾಗಿರ್ತೀನಿ ಅಂತ, ಅವನಿಗೂ ಯೋಗ ದಕ್ಕತ್ತೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗಿನಃ ಯೋಗೋ ಭವತಿ ದುಃಖಃ. ಮತ್ತೆ ಶ್ಲೋಕ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗಿನಃ ಯೋಗಃ ಭವತಿ ದುಃಖಃ. ಯೋಗಿನಃ ಒಂದು ಪದ ಅಷ್ಟೇ. ಆಹಾರ ವಿಹಾರದಲ್ಲೂ ಚೇಷ್ಟೆಯಲ್ಲೂ ಎಚ್ಚರ ನಿದ್ರೆಯಲ್ಲೂ ಕರ್ಮದಲ್ಲೂ ಯುಕ್ತವಾಗಿ ನಿಯತವಾಗಿರ್ತಕ್ಕಂತಹ ನಡವಳಿಕೆ ಇಟ್ಕೊಂಡಂತಹ ಯೋಗಿಗೆ ದುಃಖವನ್ನು ಕೊಂದು ಹಾಕುವ ಯೋಗ ದಕ್ಕತ್ತೆ. ಯೋಗ ವಿಶೇಷಣ ದುಃಖ ಅನ್ನೋದು. ಯೋಗ ಯಾವಾಗ ದಕ್ತು ಅಂತಂದ್ರೆ ಸಮಸ್ತ ಆಧ್ಯಾತ್ಮಿಕ ಆದಿಭೌತಿಕ ಆದಿಭೌತಿಕ ಮೂರ್ತಃ ದುಃಖವು ಹೊರಟೋಗ್ಬಿಡುತ್ತೆ, ತಾಪತ್ರಯವೂ ಹೊರಟೋಗ್ಬಿಡುತ್ತೆ. ನನಗೆ ಯಾವ ದುಃಖವೂ ಆಗೋದೇ ಇಲ್ಲ. ಎಲ್ಲಕ್ಕಿಂತ ವ್ಯತಿರಿಕ್ತನಾಗಿ ಆತ್ಮಸ್ವರೂಪದಲ್ಲಿ ನಿಂತ್ಕೊಂಡ್ಬಿಡ್ತಾನೆ, ಎಲ್ಲವೂ ಮೀರಿ ಹೋಗ್ಬಿಡ್ತಾನೆ. ಯಾವ ದುಃಖವೂ ಅವನಿಗೆ ತಗೊಳ್ಳೋದೇ ಇಲ್ಲ. ದುಃಖಾನಿ ಸರ್ವಾಣಿ ಹಂತಿ ಇತಿ ದುಃಖಃ. ದುಃಖಾನಿ ಸರ್ವಾಣಿ ಹಂತಿ ಇತಿ ದುಃಖಃ. ಸರ್ವ ಸಂಸಾರ ದುಃಖ ಕ್ಷಯಕೃತ್ ಸರ್ವ ಸಂಸಾರ ದುಃಖ ಕ್ಷಯಕೃತ್ ಯೋಗೋ ಭವತಿ ಇತ್ಯರ್ಥಃ. ಯೋಗೋ ಭವತಿ ಇತ್ಯರ್ಥಃ. ದುಃಖಗಳನ್ನ ಕೊಂದಾಕತ್ತೆ, ಆದ್ರಿಂದ ಅದಕ್ಕೆ ದುಃಖ ಅನ್ನೋ ಪ್ರತ್ಯಯ. ಅದು ದುಃಖ ಅನ್ನೋದು ದುಃಖಂ ಹಂತಿ ದುಃಖ ಟಾಪ್ ಪ್ರತ್ಯಯ. ಅದು ಅಲ್ಲ ಎಲ್ಲಾ ಸಂಸಾರ ದುಃಖವನ್ನು ಒಂದು ಅಧ್ಯಾತ್ಮ ಅಧಿಭೂತ ಅಧಿವಾಗಿರ್ತಕ್ಕಂತಹ ಸಂಸಾರ ದುಃಖ ಇದೆಯಲ್ಲ, ಎಲ್ಲಾ ದುಃಖದ ಕ್ಷಯವನ್ನು ಅಂದ್ರೆ ಇಲ್ಲ ಅನ್ನೋದನ್ನ ಮಾಡ್ಬಿಡತ್ತೆ. ಯಾವ ದುಃಖದ ಸಂಬಂಧವೂ ನನಗಿಲ್ಲ ಅಂತ ಅವನು ಗೊತ್ತು ಮಾಡ್ಕೊಂಡ್ಬಿಡ್ತಾನೆ. ಇದಕ್ಕೂ ಮೀರಿದವನು ಅಂತ. ಅಂಥ ಯೋಗವು ಅದು ಫಲ. ಅದು ಯೋಗದ ಫಲವನ್ನು ಯೋಗ ಅಂತ ಹೇಳ್ತಾ ಇದ್ದಾರೆ. ಆ ಯೋಗವು ದಕ್ಕತ್ತೆ. ಅದು ಇಂಥವರಿಗೆ ಸಂಸಾರ ದುಃಖಗಳೆಲ್ಲ ಯೋಗವು ನಾಶಗೊಳಿಸುತ್ತದೆ ಎಂದು ಅರ್ಥ ಮಾಡಬಹುದು. ಹಾಗೆ ಸಂಸಾರ ದುಃಖವು ನಾಶ, ದುಃಖಗಳೆಲ್ಲವನ್ನು ಯೋಗ ನಾಶ ಮಾಡಿಸುತ್ತೆ. ಯೋಗ ಉಂಟಾದ್ರೆ ದುಃಖವು ನಾಶವಾಗುತ್ತೆ. ಎರಡೂ ಅಸಮ. ಅಥ ಅಧುನಾ ಕದಾ ಯುಕ್ತೋ ಭವತಿ ಇತಿ ಉಚ್ಯತೆ. ಅಥ ಅಧುನಾ ಕದಾ ಯುಕ್ತೋ ಭವತಿ ಇತಿ ಉಚ್ಯತೆ. ಈಗ ಇನ್ನು ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಯಾವಾಗ ಯುಕ್ತನಾದವನಾಗ್ತಾನೆ, ಯೋಗದವನ್ನೇ ಕೂಡ್ಕೊಂಡವನಾಗ್ತಾನೆ ಅಂತ. ಯಾಕಂದ್ರೆ ಡೇಟ್ ಹೇಳಲ್ಲ ಯಾವಾಗ ಅಂದ್ರೆ, ಯಾವ ನಡವಳಿಕೆಯಿಂದ ಇದ್ದಾಗ ಆಗತ್ತೆ ಅಂತ. ಕಾಲ ಮತ್ತೆ ಹೇಳೋದೇ ಇಲ್ಲ, ಯಾಕಂದ್ರೆ ಕಾಲ ಹೇಳಕ್ ಆಗೋದು ಇಲ್ಲ. ಅವರವರಿಗೆ ಬಿಟ್ಟಿದ್ದು, ಅವರ ಪ್ರಯತ್ನದ ಮೇಲೆ ನಿಂತಿರೋದು. ದುಃಖ ಅವರವರು ಗೊತ್ತಾಗುತ್ತೆ. ಅದು ಸ್ವಾತ್ಮ ವೇದನ, ಆತ್ಮ ಪ್ರತ್ಯೇಕ. ಅದು ಸ್ವಾತ್ಮ ಪ್ರತ್ಯೇಕ. ಅದು
ಯದಾ ವಿನಿಯತಂ ಚಿತ್ತಂ ಅವತಿಷ್ಠತೆ ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವ ಅವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವ ಅವತಿಷ್ಠತೆ ಅಮ್ಮ ಏನು ಮಾಡ್ತಿದ್ದಾರೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಮೇಭ್ಯೋ ಯುಕ್ತ ಇತ್ಯುಚ್ಯತೆ ಉಚ್ಯತೆ ತದಾ ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವ ಅವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತಃ ಇತಿ ಉಚ್ಯತೆ ತದಾ ಯಾವಾಗ ವಿನಿಯತಂ ಚಿತ್ತಂ ಹತೋಟಿಯಲ್ಲಿಟ್ಟಂತಹ ಚಿತ್ತವು ಕಂಟ್ರೋಲ್ ಆದ ಹತೋಟಿಯಲ್ಲಿಡಲ್ಪಟ್ಟ ಚಿತ್ತವು ಯಾವಾಗ ಆತ್ಮನ್ನೇವ ಅವತಿಷ್ಠತೆ ಆತ್ಮನಲ್ಲಿಯೇ ನೆಲೆ ನಿಂತು ಬಿಡುತ್ತದೆಯೋ ಅವತಿಷ್ಠತೆ ಸಮಪ್ರವಿಭ್ಯಸ್ಥ ಸೂತ್ರ ಸಂ ಅವಾಪ್ರ ಇದಕ್ಕೆ ಆತ್ಮೀಯ ಆಗತ್ತೆ ಇದು ತಿಷ್ಠತೆ ಆಗೋದು ಆತ್ಮ ನಿಂತು ಬಿಡುತ್ತೆ ಅಂದ್ರೆ ಆತ್ಮರು ಮಾತ್ರದಿಂದ ಗೊತ್ತಾಗ್ಬಿಡುತ್ತೆ ಅಂತ ಚಿತ್ತವು ಚಿತ್ತ ನಿಜವಾಗಿ ಇರುವಂತ ವಸ್ತು ಅಲ್ಲ ಆತ್ಮನೇ ಈ ಚಿತ್ತ ತೋರ್ತಾ ಇದ್ದಾನೆ ಆತ್ಮ ವ್ಯತಿರಿಕ್ತ ಚಿತ್ತ ಇಲ್ವೇ ಇಲ್ಲ ಅಂತ ಹೇಳಿ ಆತ್ಮ ಚಿತ್ತ ಬಾಧಿತವಾಗಿ ಒಂದಾಗ್ಬಿಡುತ್ತದೆಯೋ ಮತ್ತು ಎಲ್ಲಾ ಕಾಲಗಳನ್ನು ನಿಸ್ಪೃಹನಾಗ್ಬಿಡ್ತಾನೆ ಅದಾಗುತ್ತಲೇ ಆತ್ಮನಲ್ಲಿ ನೆನೆ ನಿಲ್ಲುತ್ತಲೇ ಸಮಸ್ತ ಧನ ಕನಕ ವಾಹನ ವಸ್ತು ಯಾವುದಲ್ಲೂ ಆಸೆ ಬರುವುದಿಲ್ಲ ಅವನಿಗೆ ನಿಸ್ಪೃಹನಾದವನಾಗಿ ಆಗ ಯುಕ್ತ ಅಂತ ಅವನು ಯುಕ್ತನಾದ ಕೂಡ್ಕೊಂಡ ಸೇರ್ಕೊಂಡ ಅಂತ ಅನ್ಕೋದು ಅದು ಅವರವರ ಅನುಭವ ಗೊತ್ತಾಗೋದಿದು ಮಾಡ್ತಾ 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 ಧ್ಯಾನಿಗೆ ಒಂದ್ 4 ದಿವಸ ಅವನಿಗೆ ನಾನು ಕೃತಕೃತ್ಯನಾದೆ ನನಗೆ ತತ್ವ ಅರ್ಥವಾಯಿತು ನನ್ನ ಮನಸ್ಸು ಬಾಧಿತವಾಯಿತು ಆತ್ಮನೇ ಗೆಲ್ಲವು ಅದು ಎಷ್ಟೋ ಪರ್ಸೆಂಟೇಜ್ ಆಗಿರುತ್ತೆ ಆದ್ರೂ ಅದು ಎಲ್ಲಿವರೆಗೆ ದ್ವೈತ ಪ್ರಪಂಚ ಸತ್ಯತ್ವ ಬುದ್ಧಿ ಇರುತ್ತೋ ಪೂರ್ತಿ ಎಲ್ಲಾ ಕಾಮ ನಿಮಿತ್ತ ಆಗಿರಲ್ಲ ಹೋಗಲ್ಲ ಎಷ್ಟೋ ಮಟ್ಟಿಗೆ ಕಮ್ಮಿ ಆಗಿರತ್ತೆ ಹೊರತು ಅದು ಆತ್ಮಜ್ಞಾನ ಆದ್ಮೇಲೆ ಅದು ಪೂರ್ತಿ ಇಲ್ಲ ಅಂತ ಆಗೋದು ಅಲ್ಲಿವರೆಗೂ ಅದು ಪೂರ್ತಿ ಹೋಗ್ತು ಆಗೋದೇ ಇಲ್ಲ ಈಗ ವಾಸನಾ ರೂಪದಿಂದ ಬೀಜ ರೂಪದಿಂದ ಕುರ್ಚೇ ಇರುತ್ತೆ ಯಾವಾಗಲೂ ಮಮ್ಮಿ ಎದುರುತ್ತಾನೂ ಇರುತ್ತೆ ಅಲ್ಲ ನಿಜ ಅಮ್ಮ ಸಾಧನೆ ಮಾಡುವಾಗಲೇ ಬಿಟ್ಕೊಂಡಿರ್ಬೇಕು ಬಿಟ್ಕೊಂಡೇ ಸಾಧನೆ ಮಾಡೋದು ಬಿಟ್ಕೊಂಡು ಸಾಧನೆ ಮಾಡ್ತಾ ಇದ್ರು ಕೂಡ ಗೊತ್ತಾಗುವವರೆಗೂ ಪೂರ್ತಿ ಹೋಯ್ತು ಅಂತ ಆಗಿರಲ್ಲ ಆಲ್ಮೋಸ್ಟ್ 80-90% ಹೋಗಿರುತ್ತೆ ಆ ತತ್ವಜ್ಞಾನ ಆದ್ಮೇಲೆ ಮಾತ್ರ ಕನಸಿನ ಎಚ್ಚೆತ್ತವನಿಗೆ ಎಚ್ಚೆತ್ ಬಿಡ್ತಾರೆ ಪೂರ್ತಿ ಅವ್ರಿಗೆ ಬಾಧೆ ಆಗ್ಬಿಡುತ್ತೆ ನಿಯತ ಅಂದ್ರೆ ಹತೋಟಿಲಿ ಇಡಲ್ಪಟ್ಟ ಕಂಟ್ರೋಲ್ ಆದ ನೀ ಅನ್ನೋ ಪುಸ್ತಕ ಯತಿ ಪೈ ಯತ ಅಂದ್ರೆ ಹತೋಟಿ ಇಡೋದು ನಿತರ ಚೆನ್ನಾಗಿ ಅಡಗಿದ್ದಾಗ ಹತೋಟಿ ಇಟ್ಟ ಕಂಟ್ರೋಲ್ ಬಂದ ಅಂತ ನಿಯತ ಶಬ್ದಕ್ಕೆ ಗೊತ್ತಾದ ಅರ್ಥ ಇದೆ ನಿಯತವಾದ ಕಾಲದಲ್ಲಿ ಏನು ಗೊತ್ತಾದ ಕಾಲ ಅಂತ ನಿಯತ ಅಂದ್ರೆ ಅಡಗಿದ್ದಾದ ಹತೋಟಿಲಿ ಇಟ್ಟ ಬಂದದ್ದಾದ ಅಂತ ಅರ್ಥ ಇದೆ ಹತೋಟಿಗೆ ಬಂದಿರೋದು ಅಡಗಿದ್ದಾಗಿರೋದು ಅದು ನಿಯತ ಇನ್ನೊಂದಿದೆ ವಿನಿಯತ ವಿಶೇಷವಾಗಿ ನಿಯತ ಅಂದ್ರೆ ಆತ್ಮಸ್ವರೂಪದ ಬಾಧಿತವಾಗಿ ನಿಯತವಾಗುತ್ತೆ ಸುಳ್ಳು ಗೊತ್ತಾಗುತ್ತಲೇ ನಿಯತವಾಗುತ್ತಲ್ಲ ಅದು ಮತ್ತೆ ನೀನಲ್ಲ ಹೋಗ್ಬಿಡತ ಯದಾ ವಿನಿಯತಂ ವಿಶೇಷೇಣ ನಿಯತಂ ಭಾಷಿಕ ಬರೆದು ಹೀಗೆ ವಿನಿಯತಂ ವಿಶೇಷೇಣ ನಿಯತಂ ಸಂಯತಂ ಏಕಾಗ್ರತಾಮಾಪನ್ನಂ ಚಿತ್ತಂ ಸಂಯತಂ ಏಕಾಗ್ರತಾಂ ಆಪನ್ನಂ ಚಿತ್ತಂ ಚಿತ್ವಾ ಬಾಹ್ಯ ಚಿಂತಾಂ ಚಿತ್ವಾ ಬಾಹ್ಯ ಚಿಂತಾ ಆತ್ಮನ್ಯೇವ ಕೇವಲೇ ಅವತಿಷ್ಠತೆ ಆತ್ಮನ್ಯೇವ ಕೇವಲೇ ಅವತಿಷ್ಠತೆ ಆತ್ಮನ ಸ್ಥಿತಿಂ ಲಭತೆ ಇತ್ಯರ್ಥಃ ಆತ್ಮನೇ ಸ್ಥಿತಿಂ ಲಭತೆ ಇತ್ಯರ್ಥಃ ಯಾವಾಗ ವಿನಿಯತಂ ಅಂದ್ರೆ ವಿಶೇಷವಾಗಿ ಅಂದ್ರೆ ಆತ್ಮಸ್ವರೂಪದಲ್ಲಿಯೇ ನೆಲೆ ನಿಂತದ್ದಾಗ ಆಗುತ್ತಿದೆಯೋ ಅಂತ ಅಂದ್ರೆ ಸಮ್ ಹಾಕಿದ ಭಾಷೆಗಾರ ಮತ್ತೊಂದ್ಸಲ ಸಂಯತ ಅಂದ್ರು ವಿನಿಗೆ ಸಮ್ಮಂದು ಚೆನ್ನಾಗಿ ವೀನು ವಿಶೇಷವಾಗಿ ನಿಯತವಾಗಿ ಒಂದು ಏಕಾಗ್ರತೆಯನ್ನ ಪಡ್ಕೊಂಡದ್ದಾಗಿದ್ದು ಎಷ್ಟೆಷ್ಟು ಮಟ್ಟಿಗೆ ಏಕಾಗ್ರತೆಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೋ ತೀವ್ರತೆ ಆಗ್ತಾ ಹೋಗುತ್ತೋ ಅಷ್ಟೆಷ್ಟು ಮಟ್ಟಿಗೆ ಒಂದಾಗುತ್ತಾ ಹೋಗುತ್ತೆ ಅದೇ ಎಷ್ಟೆಷ್ಟು ಮಟ್ಟಿಗೆ ಬಿಟ್ಕೊಂಡು ಹೋಗ್ತೀವೋ ಅಷ್ಟೆಷ್ಟು ಬಿಟ್ಟು ಅದು ಹತ್ತು ಆಗ್ತಾ ಹೋಗುತ್ತೆ ಅದಕ್ಕೆ ಅದು ಎರಡು ಅಲ್ಲೇ ಇಲ್ಲ ಇದು ಬಿಟ್ಕೊಂಡು ಹೋಗುತ್ತಲೇ ಅಲ್ಲಿ ಸೇರ್ತಾ ಹೋಗುತ್ತೆ ಪೂರ್ತಿ ಬಿಟ್ಟಾಗ ಪೂರ್ತಿ ಸೇರಿದಾಗ ಅರ್ಥ ಆ ಏಕಾಗ್ರತೆಯನ್ನು ಪಡೆದದ್ದಾಗಿ ಬಾಕಿ ಚಿಂತೆಯನ್ನು ಪೂರ್ತಿ ಬಿಟ್ಟು ಆ ಕೇವಲನಾದ ಆತ್ಮನಲ್ಲಿ ಅಲ್ಲಿ ಕೇವಲನಾದ ಆತ್ಮ ಶಬ್ದಕ್ಕೆ ಅರ್ಥ ಇದು ಉಪಾಧಿ ಆದ ಆತ್ಮ ಅಲ್ಲ ಪ್ರಮಾತ್ರ ಆತ್ಮ ಅಲ್ಲ ಸಂಸಾರಿ ಆತ್ಮ ಅಲ್ಲ ಅದು ಕೇವಲ ಶಬ್ದ ಏನ್ ಹೇಳ್ತೇನೆ ಚಿನ್ಮಾತ್ಮನು ಸನ್ಮಾತ್ಮನಾದ ಆತ್ಮನಿಗೆ ಕೇವಲನಾದ ಆತ್ಮ ಅಂತ ಯಾವ ಆತ್ಮನಲ್ಲಿ
ಯಾವ ಉಪಾಧಿಯೂ ವಿಶೇಷವೂ ಇಲ್ಲವೋ ಅವನು ಕೇವಲನಾದ ಆತ್ಮ. ಅಂಥ ಆತ್ಮನಲ್ಲಿ ನೆಲೆ ನಿಂತು ಬಿಡುತ್ತದೆಯೋ ಅನ್ನೋ ಆತ್ಮಸ್ವರೂಪದಿಂದಲೇ ಅದು ಉಳಿದ್ಬಿಟ್ಟು ಆತ್ಮನೇ ಆದದ್ದಾಗ ಆಗ್ಬಿಡುತ್ತೋ. ಆತ್ಮನಿಗಿಂತ ಬೇರೆ ಅಲ್ಲ ಇದು. ಆತ್ಮನಿಗೆ ಅಲೆ ಅನ್ನೋದು ಹೇಗೆ ಸಮುದ್ರಕ್ಕಿಂತ ಬೇರೆ ಅಲ್ವೋ, ಈಗ ಚಿತ್ತ ಅನ್ನೋದು ಆತ್ಮನಿಗಿಂತ ಬೇರೆ ಇದೆ. ಆತ್ಮನಿಗೆ ಇಲ್ಲಿ ಬಂದಾಗ ಚಿತ್ತ ಅನ್ಸಿದ್ರೆ ಹೊರತು ಆತ್ಮ ಚಿತ್ತ ಅಂತ ಎರಡಿಲ್ಲ, ಎರಡಲ್ಲ ಅಂತ ಯಾವಾಗ ಗೊತ್ತಾಗುತ್ತೋ ಅಂತ. ಎರಡು ಇಲ್ಲ, ಎರಡು ಅಲ್ಲ. ಅಲ್ಲಿ ಮನಸ್ಸು ಚಿತ್ತ ಹೃದಯ ಆತ್ಮ ಹೃದಯ ಅಂದ್ರೆ ಮಾಂಸ ಪಿಂಡ ಇಟ್ಕೋಬಾರ್ದು. ಹೃದಯ ಹೃದಯ ಅಂದ್ರೆ ವೃತ್ತಿ ಇಟ್ಕೊಂಡ್ರೆ ಆ ವೃತ್ತಿ ಎಲ್ಲ ಆತ್ಮನೇ ವೃತ್ತಿಯಾಗಿ ತೋರ್ತಾ ಇದ್ದಾನೆ. ಅಲ್ಲಿ ಬೈಫರ್ಕೇಶನ್ ಮಾಡಕ್ಕಾಗಲ್ಲ. ಎಷ್ಟು ವೃತ್ತಿ ಎಷ್ಟು ಆತ್ಮ ಅಂತ. ಗುಳ್ಳೆಯಲ್ಲಿ ಎಷ್ಟು ನೀರು ಎಷ್ಟು ಗುಳ್ಳೆ ಹೆಂಗ್ ತೋರ್ಸೋಕ್ಕಾಗಲ್ವೋ, ನೀರೇ ಗುಳ್ಳೆಯಾಗಿ ತೋರ್ತಾ ಇರೋದು. ಆತ್ಮನ ಅಲ್ಲಿ ವೃತ್ತಿಯಾಗಿ ತೋರ್ತಾ ಇದ್ದಾರೆ. ಅದು ಆಕಾರದ ಕಡೆಯಿಂದ ವೃತ್ತಿ ಹೆಸರು. ಅದು ಅದರಲ್ಲೆಲ್ಲ ವ್ಯಾಪಿಸ್ಕೊಂಡ ಕಡೆಯಿಂದ ಆ ಚೈತನ್ಯವೇ ಶುದ್ಧ ಪ್ಯೂರ್ ಚೈತನ್ಯ ಶುದ್ಧ ಅರಿವೇ ಆಕಾರ ತೋರ್ಬಿಡುತ್ತೆ. ಅದು ಅವಿದ್ಯೆಯಿಂದ ತೋರಿಸೋದು. ಯಾಕೆ ತೋರ್ತೇವೆ ಅಂದ್ರೆ ಅಜ್ಞಾನವೇ ಕಾರಣ. ಆನೆ ಚಿತ್ರ ಬಂದ್ಬಿಟ್ಕೊಳ್ಳಿ. ಆನೆ ಚಿತ್ರವಾಗಿರುವ ಮನಸ್ಸಿನಲ್ಲಿ ಆನೆಯ ಆಕಾರ ಮನಸ್ಸು ಅಂತೀವಿ. ಅಲ್ಲಿ ಆಕಾರದಲ್ಲೆಲ್ಲ ಪೂರ್ತಿ ಬೆಳಕಿನ ರೂಪದಿಂದ ಇರುವವನು ಆತ್ಮನು. ಅದು ಎಲ್ಲಿ ಎಷ್ಟು ಬೆಳಕು ಎಷ್ಟು ಆಕಾರ ಹೊರತಿಗೆ ಬಿಡಿಸಕ್ಕೆ ಆಗಲ್ಲ. ಏನೇ ಆಕಾರ ಬಂದು ಮನಸ್ಸಿನಲ್ಲಿ ಆ ಆಕಾರ ಪೂರ್ತಿ ತುಂಬಿಕೊಂಡಿರ್ತಾನೆ. ಆತ್ಮನೇ ಆಕಾರ ತೋರೋದು. ಅದು ಇಲ್ಲಿ ಪುಸ್ತಕ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ವೃತ್ತಿ ಇಲ್ಲಿ ಆತ್ಮ ನೋಡ್ತಾ ಆಗಿರಲ್ಲ. ತಾನು ವೃತ್ತಿ ಆಗಿ ಆ ವೃತ್ತಿ ಬೆಳಗ್ತಾ ಇರ್ತಾರೆ. ತಾದಾತ್ಮಿಕ ಜ್ಞಾನ ಅದು. ತಾದಾತ್ಮಿಕ ಜ್ಞಾನ ತೋರ್ಬೋದು ಹೊರತು ಬಿಸಿ ಜ್ಞಾನ ಅಲ್ಲ ಅದು. ನಿಸ್ಪೃಹ ಸರ್ವಕಾಮೇಭ್ಯಃ ನಿರ್ಗತಾ ದೃಷ್ಟಾದೃಷ್ಟ ವಿಷಯೇಭ್ಯಃ ಸ್ಪೃಹಾ ತೃಷ್ಣಾ ಯಸ್ಯ ಯೋಗಿನಃ. ನಿರ್ಗತಾ ದೃಷ್ಟಾದೃಷ್ಟ ವಿಷಯೇಭ್ಯಃ ಸ್ಪೃಹಾ ತೃಷ್ಣಾ ಯಸ್ಯ ಯೋಗಿನಃ. ಸಹ ಯುಕ್ತಃ ಸಮಾಹಿತಃ ಇತಿ ಸಹ ಯುಕ್ತಃ ಸಮಾಹಿತಃ ಇತಿ ಉಚ್ಯತೆ ತದಾ ತಸ್ಮಿನ್ ಕಾಲೇ. ಉಚ್ಯತೆ ತದಾ ತಸ್ಮಿನ್ ಕಾಲೇ. ನಿಸ್ಪೃಹನು, ಸ್ಪೃಹ ಅಂದ್ರೆ ಬಯಕೆ, ಆಸೆ. ಎಲ್ಲಾ ಕಾಮಗಳಿಂದಲೂ ಅಂದ್ರೆ ದೃಷ್ಟಾದೃಷ್ಟವಾಗಿರುವ ಎಲ್ಲಾ ಬಯಕೆಗಳಿಂದಲೂ ನಿರ್ಗತ ಅಂದ್ರೆ ತೊಲಗಿ ಹೋಗಿದೆ, ಹೊರಟು ಹೋಗಿದೆ. ಅಂದ್ರೆ ದೃಷ್ಟವಾದ ಇಹಲೋಕದ ಅದೃಷ್ಟವಾದ ಪರಲೋಕದ ಆ ವಿಷಯಗಳಿಂದ ಹಿಮ್ಮೆಟ್ಟಿಸಿಕೊಂಡ ಅಂದ್ರೆ ಹಿಂತಿರುಗಿದ್ದಾದ ಮನಸ್ಸು ಅಂದ್ರೆ ಬಯಕೆಯು ಯಾವ ಯೋಗಿದೋ ಆ ಯೋಗಿಯು ನಿಸ್ಪೃಹನು ಅಂತ ಅರ್ಥ. ಅವನನ್ನು ಯುಕ್ತ ಅಂತ ನಾವು ಕರಿತೀವಿ. ಯುಕ್ತನಾದ ಯೋಗಿ, ಕೂಡಿಕೊಂಡ ಯೋಗಿ ಅಂತ ಹೇಳಿ ಆ ಕಾಲದಲ್ಲಿ ಅಂದ್ರೆ ಹಾಗೆ ಪೂರ್ತಿ ಎಲ್ಲಾ ಬಯಕೆಯನ್ನು ಬಿಟ್ಟು ಆತ್ಮರೂಪದಿಂದಲೇ ನೆಲೆ ನಿಂತದ್ದಾಗಿರುವ ಮನಸ್ಸಿನುಳ್ಳಂತಹ ಯೋಗಿಯನ್ನ ಯುಕ್ತನು ಸಮಾಹಿತನು ಅವನು ಧ್ಯಾನ ಯೋಗಿಯು ಎಂಬುದಾಗಿ ಹೇಳ್ತೀವಿ. ಅಲ್ಲಿ ಧ್ಯಾನ ಯೋಗಿ ಅನ್ನೋದು ಆರಂಭದಲ್ಲೂ ಅದೇ ಹೆಸರು, ಮಧ್ಯದಲ್ಲೂ ಅದೇ ಹೆಸರು, ತುದಿಯಲ್ಲೂ ಅದೇ ಹೆಸರು. ಅದೇ ತುದಿಯಲ್ಲಿ ಫಲರೂಪದಲ್ಲಿ ಗೊತ್ತಾಯ್ತು ಅಂತ ಆಮೇಲೆ ನನ್ ಪ್ರಯತ್ನ ಇಲ್ಲ. ಇಲ್ಲಿ ಎರಡು ಜಾಗದಲ್ಲೂ ಪ್ರಯತ್ನ ಉಂಟು. ಆರಂಭ ಮಧ್ಯಾಂತರದಲ್ಲಿ ಪ್ರಯತ್ನ ಇರುತ್ತೆ. ಮಾಡ್ತಾ ಇರ್ತಾನೆ, ಮಾಡ್ತಾ 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 ಅದೇನಾಗುತ್ತೆ ಗೊತ್ತಾ, ಸ್ವಲ್ಪ ದಿವಸ ಅದು ರುಚಿ ಬಂದ್ಬಿಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ಮಾಡ್ತಾ ಇರ್ತಾನೆ. ಆರಂಭದಲ್ಲಿ ರುಚಿ ಬರಲ್ಲ, ಅವನಿಗೆ ಕಷ್ಟ ಆಗುತ್ತೆ. ಆದ್ರೆ ಯಾವಾಗ ಆ ಪರಿಚಯ ಆಗ್ತಾ ಹೋಗುತ್ತೋ, ಆ ಸ್ವರೂಪದ ಪರಿಚಯ ಅರ್ಥ ಆಗ್ತಾ ಹೋಗುತ್ತೋ, ಅವಾಗ ಇದರಲ್ಲಿ ಪ್ರೇಮ ಮುಕ್ಕತ್ತೆ, ಒಂಥರ ಆಸಕ್ತಿ ಬರುತ್ತೆ. ಅವಾಗ ಇನ್ನಷ್ಟು ತೀವ್ರತೆ ತಂದ್ಕೊಳುತ್ತೆ. ಹೆಚ್ಚಾಗಿ ಆಸಕ್ತಿ ಬರುತ್ತೆ. ಒಳಗೆ ಹೋಗ್ತಾ ಮುಳುಗೋಗ್ಬಿಡುತ್ತೆ. ಹಾಗೆ ಆತ್ಮ ಒಂದಾಗ್ಬಿಡುತ್ತೆ. ಆಯ್ತಾ ಟೈಮ್. ತಸ್ಯ ಯೋಗಿನಃ ಸಮಾಹಿತಂ ಯಚ್ಚಿತ್ತಂ ತಸ್ಯ ಉಪಮಾ ಉಚ್ಯತೆ. ಹಾಗೆ ಮುಂದೆ ಆ ಸಮಾಹಿತನಾದ ಆ ಯೋಗಿಯ ಚಿತ್ತಕ್ಕೆ ಒಂದು ಉಪಮೆ ಅಂದ್ರೆ ಹೋಲಿಕೆ. ಯಾವ ತರಂತೆ ಅದು ಚಿತ್ತ ಅಲುಗಾಡದೆ ಇರುತ್ತಪ್ಪ ಅಂತಂದ್ರೆ ದೀಪದಂತೆ ಇರುತ್ತೆ ಅಂತ. ಅಂದ್ರೆ ಗಾಳಿಯ ಹೊಡೆತ ಇಲ್ಲದೆ ಇರೋ ಜಾಗದಲ್ಲಿಟ್ಟ ದೀಪದಂತೆಯೇ ಆಗಿರುತ್ತೆ.